ನಮಸ್ಕಾರ ಸ್ನೇಹಿತರೆ ಆ PDO ಎಕ್ಸಾಮ್ಸ್ ಏನಿದೆ ಆ ಇದರ ಲಾಸ್ಟ್ ಮಿನಿಟ್ ರಿವಿಷನ್ಸ್ ಕೊನೆ ಹಂತದ ತಯಾರಿ. ಇಲ್ಲಿ ಇಂಪಾರ್ಟೆಂಟ್ ಪಂಚಾಯತ್ ಸಮಿತಿಗಳಾಗಿರ್ಬೋದು, ಒಂದಷ್ಟು ಪ್ರಕರಣಗಳ ಬಗ್ಗೆನೂ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಸಂವಿಧಾನಿಕ ನಿಬಂಧನೆಗಳು ಏನೇನಿದೆ ಸಂವಿಧಾನದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡಿ. ನೋಡಿ, ಈ ವಿಡಿಯೋ ನಾನು ಮಾಡ್ತಿರೋ ಬೇಸಿಸ್ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಲಾಸ್ಟ್ 1 to 2 years ಅಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಹಕಾರ ಪಂಚಾಯತ್ ರಾಜ್ ಮೇಲೆ ಏನೇನ್ ಕ್ವಶನ್ಸ್ ಬಂದಿದೆ. ಓಕೆ, ಎಸ್, ತುಂಬಾ ಇದೆ. ಇವಾಗ ನಾನು ನಿಮ್ಗೆ ಹೇಳ್ದೆ, ಈಗ 1993 ಕಾಯ್ದೆ ಇದೆ. ಆ ಕಾಯ್ದೆ ಎಲ್ಲ ಬೇಕಾಗಿಲ್ಲ, ಯಾಕಂದ್ರೆ ಸಿಲೆಬಸ್ ಇಲ್ಲ. ಬಟ್ ಕೇಳ್ತಾನೆ, ದಿಸ್ ಇಸ್ ವಾಟ್ KPSC ಇಸ್ ಡೂಯಿಂಗ್ ಅಲ್ವಾ? ಸೊ ಹಾಗಾಗಿ ಇದ್ರ ಬಗ್ಗೆ ಏನ್ ಇರ್ಬೇಕು, ಏನ್ ಓದ್ಬೇಕು, ಇದೊಂದ್ ರೀತಿ ನಿಮ್ಗೆ ಬುಲೆಟಿನ್ ಪಾಯಿಂಟ್ಸ್ ತರ ಕೊಡ್ತಾ ಹೋಗ್ತೀನಿ. ಬುಲೆಟಿನ್ ಪಾಯಿಂಟ್ಸ್ ಅಂತ ಅನ್ಕೊಳ್ಳಿ. ಓಕೆ, ಮುಖ್ಯಾಂಶಗಳು ಅಂತೀವಲ್ಲ, ಹಂಗೆ ಏನ್ ಬೇಕು ಆ ಪಾಯಿಂಟ್ಸ್ ಗಳು ಮಾತ್ರ ಇಲ್ಲಿ ನಾನು ನಿಮ್ಗೆ ಇಲ್ಲಿ ಕಂಪ್ಯಾರಿಸನ್ ಮಾಡಿ, ಓಕೆ, ಕಂಪ್ಯಾರಿಸನ್ ಮಾಡಿ ಕೊಡ್ತಾ ಹೋಗ್ತೀನಿ. ಎಕ್ಸಾಮ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲೆ ಹೆಚ್ಚು ಕ್ವಶನ್ಸ್ ಬರುವಂತ ನಿರೀಕ್ಷೆ. ಈಗ ನಿಮ್ಗೆ PDO HK ಆಯ್ತು. HK ಎಕ್ಸಾಮ್ ಗಳಲ್ಲಿ ನಿಮಗೆ ಗೊತ್ತಿದೆ, ಒಂದ್ 5 ರಿಂದ 10 ಕ್ವಶನ್ಸ್ ಸಂವಿಧಾನ ಸೇರಿ ಬಂದಿರಬಹುದು. ಇದನ್ನ 20 ಕ್ವಶನ್ಸ್ ತನಕನೂ ಬರುತ್ತೆ. ನಾವು ಪ್ರೀವಿಯಸ್ KPSC ಯ ಒಂದು ಪ್ಯಾಟರ್ನ್ ಚೆಕ್ ಮಾಡಿದಾಗ 20 ಕ್ವಶನ್ಸ್ ಕೂಡ ಬಂದಿದೆ. ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಸಹಕಾರ ಮತ್ತೆ ಎಲ್ಲದರಲ್ಲೂ ಸೇರಿ. ಇವತ್ತು ನಾನು ಪಂಚಾಯತ್ ಬಗ್ಗೆ, ಯಾಕಂದ್ರೆ ಇದು PDO ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಹಾಗಾಗಿ ಪಂಚಾಯತ್ ಮಾತ್ರ ನಾವು ಲಾಸ್ಟ್ ಮಿನಿಟ್ ರಿವಿಷನ್ ಅಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತ ಒಂದು ಪ್ಯಾಟರ್ನ್ ಇಟ್ಕೊಂಡು ಇದನ್ನ ನಿಮ್ಗೆ ಕವರ್ ಮಾಡ್ತಾ ಇದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇದನ್ನ ಯಾರು ನೋಡಿರ್ತಾರೆ ಅವ್ರ ಜಾಕ್ ಪಾಟ್ ಅಂದ್ರೆ ಬೇರೆಯವ್ರಕ್ಕಿಂತ ಹೆಚ್ಚು ನೀವು ಸ್ಕೋರ್ ಮಾಡಕ್ ಈಸಿ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ನಾನು ನಿಮ್ಗೆ ಹೇಳಿರ್ತೀನಿ, ಈ ವಿಡಿಯೋ ಕೊನೆ ತನಕ ನೋಡ್ತಿರ್ತೀರಲ್ಲ, ನಿಮಗೆ ಒಂದು ಪಾಯಿಂಟ್ ನಾನು ಮೊದಲೇ ಫಸ್ಟ್ ನಿಮ್ಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ ಸ್ನೇಹಿತರೆ. PDO SDA ಸೆಕ್ರೆಟರಿ ಗ್ರೇಡ್ 1 ಗ್ರೇಡ್ 2 ಅಂತ 1993 ಆಕ್ಟ್ ಕಾಯ್ದೆ ಏನ್ ಮಾಡಿದೀವಿ, ಅದು ಅಲ್ಲಿರ್ತಕ್ಕಂಥ ಸ್ಟಾರ್ಟಿಂಗ್ 1 ರಿಂದ 10 ವಿಡಿಯೋ ನಂಬರ್ 10 ತನಕ 10 ವಿಡಿಯೋಸ್ಗಳು ನೋಡ್ಬೇಕಾಗತ್ತೆ. 10 ವಿಡಿಯೋಗಳು ನಿಮಗೆ ಡೀಟೇಲ್ ಆಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇಲ್ಲಿ ನಾನು ಬುಲೆಟಿನ್ ಪಾಯಿಂಟ್ಸ್ ನಾ ಎಕ್ಸ್ಪ್ಲೈನ್ ಜಾಸ್ತಿ ಮಾಡಕ್ ಹೋಗ್ತಾ ಇಲ್ಲ ಸ್ನೇಹಿತರೆ. ಎಕ್ಸಾಮ್ಗೆ ಏನ್ ಬೇಕು ಬುಲೆಟಿನ್ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಲಾಸ್ಟ್ ಮಿನಿಟ್ ರಿವಿಷನ್ ಆಗಿರುತ್ತೆ. ಡೀಟೇಲ್ ಬೇಕಾ, ನಾನು ಹೇಳ್ತಾ ಇದ್ದೀನಿ. ನಮ್ಮ ಈ 10 ವಿಡಿಯೋಸ್ ನಾನು ವಿಡಿಯೋ ಸ್ಟಾರ್ಟಿಂಗ್ ಹೇಳ್ತೀನಿ, ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ, ವಿಡಿಯೋ ಕೊನೆಯಲ್ಲೂ ಹೇಳ್ತೀನಿ. ಡೀಟೇಲ್ಸ್ ಬೇಕು ಅಂದ್ರೆ ಈ ವಿಡಿಯೋಸ್ ಗಳನ್ನ ನೋಡ್ಕೊಳ್ಳಿ, ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಏನ್ ಬೇಕು ಎಕ್ಸಾಮ್ಗೆ ಅಂತ ತಕ್ಷಣ ಇಲ್ಲಿ ಸುಮ್ನೆ ನಾನು ಮುಖ್ಯಾಂಶ ಹೇಳಲ್ಲ, ಮಧ್ಯ ಎಲ್ ಬೇಕಲ್ಲ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತೇನೆ. ಫೈನ್ ಸರ್. ಈಗ ಪ್ರಕರಣಗಳು ಕೇಳಲ್ಲ, ಬಟ್ ಸ್ಟಿಲ್ ಕರ್ನಾಟಕ ಗ್ರಾಮ ಪಂಚಾಯತ್ ಸ್ವರಾಜ್ ಆ ಕಾಯ್ದೆಯಲ್ಲಿ ಕೇಳಿದ್ದಾನೆ ಸರ್. ನಾವು ಏನು ಕ್ವಶನ್ ಆನ್ಸರ್ ಗಳು ಸಾಲ್ವ್ ಮಾಡಿದ್ವಿ ಅದ್ರಲ್ಲಿ ಕೇಳಿದ್ದಾನೆ, ತೆರಿಗೆ ಮತ್ತು ಫೀಸ್ಗಳು ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾನೆ. ಅಂದ್ರೆ ಎಷ್ಟು ಪ್ರಕರಣದಲ್ಲಿ ಬರುತ್ತೆ ಅಂತ. 199 ರಿಂದ 203 ಈ ಒಂದು ಇದ್ರಲ್ಲಿ ಬರುತ್ತೆ. ಆಪ್ಷನಲ್ ಕೊಟ್ಟಿದ್ದಾನೆ ಕೂಡ. ಓಕೆ, ಒಟ್ಟು ಪ್ರಕರಣ ಸಂಖ್ಯೆ ಎಷ್ಟಿದೆ ನೋಡ್ಕೊಂಬಿಡಿ. 321. ಯಾವುದು? 1993 ಆಕ್ಟ್. ಕೇಳಲ್ಲ, ಎಲ್ಲಾನು ಕೇಳಲ್ಲ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಜಿಲ್ಲಾ ಪಂಚಾಯತಿ ಯಾವ ಪ್ರಕರಣ ಸಂಖ್ಯೆ ಅಂದ್ರೆ ಎಲ್ಲಿ ಬರುತ್ತೆ, ಈ ರೇಂಜ್ ನೋಡ್ಕೊಳ್ಳಿ ಸಾಕು. ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಂತೆ ಬಂದ್ರೆ ಈ ರೇಂಜ್ ಅಲ್ಲಿ ಇರುತ್ತೆ. ಇಷ್ಟೇ ನಾನು ಹೇಳ್ತೀನಿ ಹಿಂಗ್ ನೋಡ್ಕೋಬೇಕು ಅಂತ. ಇಲ್ಲಿ ಈಗ ಮೊನ್ನೆ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಕೇಳಿದ್ದ 1A ಪ್ರಕರಣದಲ್ಲಿ ಬರುತ್ತೆ. ಅದು ಅಧ್ಯಾಯ 1A 2A ಪ್ರಕರಣದಲ್ಲಿ ಬರುತ್ತೆ. ಅಂದ್ರೆ 2A ಸೆಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಗ್ರಾಮ ಪಂಚಾಯತಿ ಯಾವ್ದೋ ಪ್ರಕರಣಗಳ ಸೆಕ್ಷನ್ ಗಳ ಸಂಖ್ಯೆ ಒಂದು ರೇಂಜ್ ಅಲ್ಲಿ ಬರುತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ತಾಲೂಕು ಪಂಚಾಯತಿ ಯಾವ ಒಂದು ಸೆಕ್ಷನ್ ರೇಂಜ್ ಅಲ್ಲಿ ಬರುತ್ತೆ, ಅಧ್ಯಕ್ಷ ಉಪಾಧ್ಯಕ್ಷರು ಯಾವ ಸೆಕ್ಷನ್, ಇಷ್ಟೇ. ಗ್ರಾಮ, ತಾಲೂಕು ಮತ್ತೆ ಇಲ್ಲಿ ಜಿಲ್ಲಾ ಪಂಚಾಯತ್. ಓಕೆ, ಇಷ್ಟೇ ನೀವು ನೋಡ್ಕೋಬೇಕಾಗಿರೋದು, ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂತ. ಇದಕ್ ಸಂಬಂಧಪಟ್ಟಂತೆ ಸಭೆ ಕೇಳ್ಬೋದು, ಏನೋ ಒಂದು ಕೇಳಿದ್ರು ಎಕ್ಸಾಮ್ ಅಲ್ಲಿ, ಈ ರೇಂಜ್ ಅಲ್ಲಿ ಇರ್ತಕ್ಕಂಥ ಸೆಕ್ಷನ್ಸ್ ನೀವು ನೆನ್ಪಿಟ್ಕೊಂಡು ಈ ರೇಂಜ್ ಅಲ್ಲಿ ಬರುತ್ತೆ, ಆ ರೇಂಜ್ ನ ಒಂದು ಯಾವ್ದಿರುತ್ತೆ ಆಪ್ಷನ್ ಟಿಕ್ ಮಾಡಿ. ಓಕೆ, ಮತ್ತೆ 4 ಶೆಡ್ಯೂಲ್ಗಳಿದೆ. ಶೆಡ್ಯೂಲ್ 1 ಅನುಸೂಚಿ 1 ಗ್ರಾಮ ಪಂಚಾಯತಿಗೆ, ತಾಲೂಕು, ಜಿಲ್ಲಾ ಇದು ನಮ್ಮ ಒಂದು ಆಡಿಟಿಂಗ್ ಅಂದ್ರೆ ಹಣಕಾಸು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಅನುಸೂಚಿ. ಓಕೆ, ಇದಿಷ್ಟು ನೀವು ನೋಡ್ಕೋಬೇಕಾಗತ್ತೆ. ಕನ್ನಡದ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ಓಕೆ ಸ್ನೇಹಿತರೆ, ಇದನ್ನ ಕೇಳಲ್ಲ, ಅಕಸ್ಮಾತ್ ಕೇಳಿದ್ರೆ ನಾನು ಏನಕ್ಕೆ ಅಂದ್ರೆ 1 ಮಾರ್ಕ್ಸ್ ಕೇಳಿದಾನೆ ಕೂಡ, ಒಂದು ಪ್ರಕರಣ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. KPSC ಕೇಳಿದಾನೆ. ಈ ಲಾಸ್ಟ್ ಇಯರ್ ಅಲ್ಲಿ ಯಾವ್ದು ಎಕ್ಸಾಮ್ ನೆನಪಿಲ್ಲ, ಯಾವ್ದೋ KPSC ಗ್ರೂಪ್ ಸಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲೇ ಕೇಳಿದ್ದಾನೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಹಂಗಾಗಿ ನಾನು ನಿಮ್ಗೆ ಈ ಒಂದು ಪ್ಯಾಟರ್ನ್ ಮೇಲೆ ಈ ಒಂದು ಲಾಸ್ಟ್ ಮಿನಿಟ್ ರಿವಿಷನ್ ಮಾಡ್ತಾ ಇದ್ದೀನಿ. ಫೈನ್ ಸರ್. ಇನ್ನು ಈ ಒಂದು ನಮ್ 1993 ಕಾಯ್ದೆ ಏನ್ ಬಂತು, ಅದು ಯಾವಾಗ ನಮಗೆ ಜಾರಿಗೆ ಬಂತು ಅಂತ ಕೇಳ್ಬೋದು. ಓಕೆ, ಕರ್ನಾಟಕದ ಒಂದು ಪಂಚಾಯತ್ ಅಧಿನಿಯಮ, ಗ್ರಾಮ ಸ್ವರಾಜ್ ಅಧಿನಿಯಮ ಏನಿದೆ 10/5/1993 ಜಾರಿಗೆ ಬರುತ್ತೆ. ಇದು ಪ್ರಕರಣ 1ರಲ್ಲೇ ಕೂಡ ಹೇಳಿದ್ದಾನೆ, ಸೆಕ್ಷನ್ 1ರಲ್ಲಿ. ಸೊ ಈ ಡೇಟ್ ನೆನ್ಪಿಟ್ಕೊಳ್ಳಿ, ಈ ಡೇಟ್ ಅನ್ನು ಕೇಳುವಂತ ಚಾನ್ಸಸ್ ಇರುತ್ತೆ. ಇದು ಬಿಟ್ರೆ ನಮ್ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಇಂಪಾರ್ಟೆಂಟ್. ಬಟ್ ಅದಕ್ಕಿಂತ ಮುಂಚೆ ಅದರ ಒಂದು ಘಟಕಗಳು ಅಂತ ಇರುತ್ತೆ.
ಗ್ರಾಮ ಸ್ವರಾಜ್ ಘಟಕಗಳು ಈ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಬರಬಹುದು. ಗ್ರಾಮ ಸ್ವರಾಜ್ ಘಟಕಗಳು ಯಾವ್ದು ಅಂತ ಆಪ್ಷನ್ ಅಲ್ಲಿ ಕೇಳ್ತಾನೆ. ಗ್ರಾಮ ಸ್ವರಾಜ್ ಘಟಕಗಳು ಯೂನಿಟ್ಸ್ ಆಫ್ ಗ್ರಾಮ ಸ್ವರಾಜ್ ಅಂದ್ರೆ ಜನವಸತಿ ಸಭಾ, ವಾರ್ಡ್ ಸಭಾ, ಗ್ರಾಮ ಸಭಾಗಳು ಈ ಗ್ರಾಮ ಸ್ವರಾಜ್ ಘಟಕಗಳ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಘಟಕಗಳು. ಓಕೆ, ಯಾವ್ದು ಸರ್? ಜನವಸತಿ ಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾಗಳು ಗ್ರಾಮ ಪಂಚಾಯತಿಯ ಘಟಕಗಳಾಗಿರ್ತವೆ. ಗ್ರಾಮ ಸ್ವರಾಜ್ ಘಟಕಗಳು ಅಥವಾ ಗ್ರಾಮ ಪಂಚಾಯತ್ ಘಟಕಗಳು ಅಂತ ಕೇಳಬಹುದು. ವಾಟ್ ಇಸ್ ಜನವಸತಿ ಸಭಾ? ಒಂದಷ್ಟು ಜನಗಳನ್ನ ಸೇರಿಸಿ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, 100ರಿಂದ 350 ಜನ, ಅತಿ ಸಣ್ಣ ವಸತಿ ಪ್ರದೇಶ, ಇದನ್ನ ಜನವಸತಿ ಸಭಾ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಇಸ್ ವಾರ್ಡ್ ಸಭಾ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ವಾಟ್ ಇಸ್ ವಾರ್ಡ್ ಸಭಾ? ವಾರ್ಡ್ ಸಭಾ ಅಂದ್ರೆ ಎಷ್ಟು ಗ್ರಾಮ ಪಂಚಾಯತಿಲಿ ವಾರ್ಡ್ಗಳು, ಈಗ ನೀವು ಕಾರ್ಪೊರೇಷನ್ಸ್ ಅಡಿಯಲ್ಲಿ ನಗರಸಭೆಗಳಿದ್ರೆ ಅಲ್ಲಿ ವಾರ್ಡ್ಗಳ ಸಂಖ್ಯೆ, ವಾರ್ಡ್ ಎಲೆಕ್ಷನ್ಸ್ ಗಳು, ಕಾರ್ಪೊರೇಷನ್ ಎಲೆಕ್ಷನ್ಗಳು, ನಗರಸಭೆ ಎಲೆಕ್ಷನ್ಸ್ ನಡೆಯುವಲ್ಲ, ಹಂಗೆ ಇಲ್ಲೂ ಕೂಡ ವಾರ್ಡ್ಗಳು ಇರ್ತವೆ. ಎಷ್ಟು ವಾರ್ಡ್ಗಳು ಇರುತ್ತೆ ಅಷ್ಟು ವಾರ್ಡ್ ಸಭಾಗಳು ಇರ್ತವೆ. ಓಕೆ, ಗ್ರಾಮ ಸಭಾ ಒಂದು ಪಂಚಾಯತಿಗೆ ನೋಂದಾಯಿತ ಒಂದು ಮತದಾರ ಪಟ್ಟಿಯಲ್ಲಿ ಏನಿರ್ತಾರೆ ಅವ್ರನ್ನೆಲ್ಲರೂ ಸೇರಿ ಗ್ರಾಮ ಪಂಚಾಯತಿ, ಆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಗ್ರಾಮ ಸಭೆ ಇರ್ತಕ್ಕಂಥದ್ದು. ಓಕೆ, ಇವರೆಲ್ಲ ಏನ್ ಕೆಲಸ? ಈ ವಾರ್ಡ್ ಸಭಾ, ಜನವಸತಿ, ಗ್ರಾಮ ಸಭಾ ಇವೆಲ್ಲ ಪಂಚಾಯತಿಗಳ ಸಭೆಗೆ, ಗ್ರಾಮ ಪಂಚಾಯತಿಗೆ ಹೆಲ್ಪ್ ಮಾಡಕ್ಕೋಸ್ಕರ ಇರ್ತಕ್ಕಂಥದ್ದು. ಅಂದ್ರೆ ತುಂಡು ತುಂಡಾಗಿ ಗ್ರಾಮ ಪಂಚಾಯತಿನ ಕೆಳಗಡೆ ತುಂಡು ತುಂಡಾಗಿ ಮಾಡಿದೀವಿ ಅಂತ ಅನ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಈಗ ಪಂಚಾಯತ್ ವ್ಯವಸ್ಥೆನ ನಾವು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹೆಂಗ್ ಮಾಡ್ತೀವಿ, ಹಂಗೆ ಗ್ರಾಮ ಪಂಚಾಯತಿಯ ಘಟಕಗಳಲ್ಲಿ ವಾರ್ಡ್ ಸಭಾ ಇದೆ, ಗ್ರಾಮ ಸಭಾ ಇದೆ, ಜನವಸತಿ ಸಭಾ ಇದೆ. ಅರ್ಥ ಆಗ್ತಿದೆಯಲ್ಲ? ಇದು ವೆರಿ ಇಂಪಾರ್ಟೆಂಟ್. ಇದು ಪ್ರಕಾರ ನಾನು ಆಲ್ರೆಡಿ ಹೇಳಿದ್ದೀನಿ, ಗ್ರಾಮ ಸಭಾ ಅಂದ್ರೆ ಗ್ರಾಮ ಪಂಚಾಯತ್. ಓಕೆ, ಇದು ಕೇಳ್ಬೋದು ಎಕ್ಸಾಮ್ ಅಲ್ಲಿ ಬೇಕಾರೆ. ಈಗ ನಾವೆಂಗೆ ವಿಧಾನಸಭೆ, ವಿಧಾನ ಮಂಡಲ, ಸಂಸತ್ ಇಂತೆಲ್ಲ, ಹಂಗೆ ಹಳ್ಳಿಯ ವಿಧಾನಸಭೆ ಯಾವುದು ಅಂತ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಗ್ರಾಮ ಸಭೆಯನ್ನ ಕೇಳ್ತಾನೆ, ಗ್ರಾಮ ಸಭೆ, ತಾಲೂಕು ಪಂಚಾಯತಿ ಅಥವಾ ಜನವಸತಿ ಸಭಾ ಅಥವಾ ವಾರ್ಡ್ ಸಭಾ ಅಥವಾ ಗ್ರಾಮ ಸಭಾ. ಓಕೆ, ಗ್ರಾಮ ಸಭೆಯನ್ನ ಹಳ್ಳಿ ವಿಧಾನಸಭೆ ಅಂತ ಕರಿತೀವಿ. ಓಕೆ, ಈ ಗ್ರಾಮ ಸಭಾದ ಏನ್ ಕಾರ್ಯ? ಅದು ಆಸ್ ಯೂಶುವಲ್ ನಾರ್ಮಲ್, ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಜಾಸ್ತಿ ಹೋಗಕ್ ಹೋಗಲ್ಲ. ಓಕೆ, ಬುಲೆಟಿನ್ ಪಾಯಿಂಟ್ಸ್ ಅಂತ ಹೇಳ್ತೀನಿ, ಡೀಟೇಲ್ ಆಗಿ ಹೇಳ್ತಾ ಕೂತ್ಕೊಂಡು ಒಂದೊಂದು ಪಾಯಿಂಟ್ಸ್ ಅಗೇನ್ ಸ್ನೇಹಿತರೆ ಇಟ್ ವಿಲ್ ಟೇಕ್ ಮಚ್ ಟೈಮ್. ಸೊ ಇಲ್ಲಿ ಏನ್ ಕಾರ್ಯ ಅಂದ್ರೆ ಆ ಗ್ರಾಮದಲ್ಲಿ ಎಲ್ಲಾ ನಾಗರಿಕರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಕಾರ್ಯಕ್ರಮಗಳ ಭಾಗಿಯಾಗಿ ನೋಡ್ಕೊಳ್ಳೋದು, ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಏನ್ ಬೇಕೋ ಅದನ್ನ ನೋಡ್ತಕ್ಕಂಥದ್ದು. ಓಕೆ, ಕಾರ್ಯಕ್ರಮಗಳು ರೂಪಿಸ್ತಕ್ಕಂಥದ್ದು, ಮೇಲ್ವಿಚಾರಣೆ ಹಕ್ಕುಗಳನ್ನ ಮಾಡ್ತಕ್ಕಂಥದ್ದು. ಆಸ್ ಯೂಶುವಲ್ ಗ್ರಾಮ ಪಂಚಾಯತಿ ಏನ್ ಮಾಡುತ್ತೆ ಆ ಎಲ್ಲಾ ಕೆಲಸಗಳನ್ನು ಕೂಡ ಇದರ ಅಡಿಯಲ್ಲಿ ಕೂಡ ಇರುತ್ತೆ. ಪ್ರಕರಣ ಸಂಖ್ಯೆ ಬೇಕಾಗಿಲ್ಲ, ಹೇಳಿ ಪ್ರತಿಯೊಂದು ಸೆಕ್ಷನ್ಸ್ ಬೇಕಾಗಿಲ್ಲ, ನಾವು ಒಂದು ರೇಂಜ್ ನೋಡ್ಕೊಳ್ಳಿ. ಓಕೆ, ಯಾಕಂದ್ರೆ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಕೇಳ್ತಾನೆ, ಹಾಗಾಗಿ ರೇಂಜ್ ತಿಳ್ಕೊಂಡ್ರೆ ಸಾಕು. ಫೈನ್ ಸರ್, ಗ್ರಾಮ ಸಭೆ ಅಂದ್ರೇನು, ಜನವಸತಿ ಸಭೆ ಏನು, ಅದೆಲ್ಲ ನಾನು ಆಲ್ರೆಡಿ ಇದು ಕೂಡ ಡೆಫಿನೇಷನ್ಸ್ ಕೊಟ್ಟಿದ್ದೀನಿ, ನೋಡ್ಕೋಬಹುದು, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಈ ಒಂದು ಗ್ರಾಮ ಸಭೆ ಯಾವಾಗ ನಡೆಯುತ್ತೆ, ಜನತೆ ವಸತಿ ಸಭಾ ಯಾವಾಗ ನಡೆಯುತ್ತೆ, ಅದರ ಒಂದು ಕೋರಂ ಎಷ್ಟಿರುತ್ತೆ ಗೊತ್ತಿರ್ಬೇಕಲ್ಲ ಇದನ್ನುವೆ. ಹಂಗಾಗಿ ನಾನು ನಿಮ್ಗೆ ಇಲ್ಲಿ ಒಂದೇ ಸ್ಲೈಡ್ ಅಲ್ಲಿ ನಿಮಗೆ ಕಂಪ್ಯಾರಿಸನ್ ತರ ಕೊಡ್ತಾ ಹೋಗ್ತೀನಿ. ಗ್ರಾಮ ಸ್ವರಾಜ್ ಘಟಕಗಳು ಅಂದ ತಕ್ಷಣ ಜನವಸತಿ ಸಭಾ ಇರಬೇಕು. ಫಸ್ಟ್ ನಾನು ನಿಮ್ಗೆ ಹೇಳಿದೆ, ಜನವಸತಿ ಸಭಾ ಅಂದ ತಕ್ಷಣ ಅಲ್ಲಿ ಅಧ್ಯಕ್ಷತೆ ಸದಸ್ಯರ ವಹಿಸಿರ್ತಾರೆ. ಇದು ಎಷ್ಟು ತಿಂಗಳಿಗೊಂದ್ಸಲ ನಡೆಯುತ್ತೆ? 6 ತಿಂಗಳಿಗೊಮ್ಮೆ. ಓಕೆ, ಇದು 30% ಮಹಿಳೆಯರು ಇರ್ಲೇಬೇಕು ಅಂತಿದೆ. ಇದು ಜಾಸ್ತಿ ಬೇಡ, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಯಾಕಂದ್ರೆ ನಾನು ನಿಮ್ಗೆ ಪದ ಹೇಳ್ತಾ ಇದ್ದೀನಿ, 1993 ಆಕ್ಟ್ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಸ್ಟಿಲ್ ಕೇಳ್ತಾನೆ. ಏನ್ ಕೇಳ್ತಾನೆ? ಮುಖ್ಯವಾದ ಡೆಫಿನಿಷನ್ಸ್ ಗಳು ಕೇಳ್ತಾನೆ. ಜನವಸತಿ ಸಭಾ ಕೋರಂ ಎಷ್ಟಿರಬೇಕು? 1/5 ಅಥವಾ ಮಿನಿಮಮ್ 20 ಜನ ಮೆಂಬರ್ಸ್ ಇರಬೇಕು. 6 ತಿಂಗಳು ವಂಶ ನಡೆಯುತ್ತೆ. ಇವನ್ ಜನವಸತಿ ಸಭಾದಲ್ಲಿ ಇದು ಸಾಮಾನ್ಯ ಸಭಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಅದರಲ್ಲಿ ವಿಶೇಷ ಸಭಾ ಕೂಡ ನಡೆಯುತ್ತೆ. ವಿಶೇಷ ಸಭಾ ಏನಾದ್ರು ತುರ್ತು ಪರಿಸ್ಥಿತಿ ಇದ್ದಾಗ ತುರ್ತು ಸಭಾ ಕೂಡ ಇರುತ್ತೆ. ಓಕೆ, ವಿಶೇಷ ಸಭಾ ನಡೆಸಬೇಕು ಅಂದಾಗ ಅಲ್ಲಿ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಬೇಕಾಗತ್ತೆ. ಅವಾಗ 10% ಮತದಾರರು ಆ ಒಂದು ಗ್ರಾಮ ಜನವಸತಿ ಸಭಾದಲ್ಲಿ ಇರ್ತಕ್ಕಂಥ 100ರಿಂದ 350 ಅಂತ ಹೇಳಿದ್ನಲ್ಲ, ಅಲ್ಲಿ 10% ಮತದಾರರು ಲಿಖಿತ ಮನವಿಯನ್ನು ಸಲ್ಲಿಸಿದಾಗ 3 ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ಮಾಡ್ತಾರೆ. ಓಕೆ, ತುರ್ತು ಸಭಾ ಏನಾದ್ರು ಪ್ರಕೃತಿ ವಿಕೋಪ ಆಯ್ತು, ಸಾರ್ವಜನಿಕ ಮಹತ್ವದ ವಿಷಯದ ಕುರಿತು ಏನಾದ್ರು ನಿರ್ಣಯ ತಗೋಬೇಕು ಅಂದಾಗ ಇದನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಜನವಸತಿ ಸಭೆಯ ತುರ್ತು ಸಭಾ ಕೂಡ ಕರೀತಾರೆ. ಸೊ ಇದಿಷ್ಟೇ, ನಾನು ಇಲ್ಲಿ ಏನ್ ಮಾರ್ಕ್ ಮಾಡ್ತಾ ಇದೀನಿ ರೌಂಡು ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ ಸರ್. ಇನ್ನು ವಾರ್ಡ್ ಸಭಾ, ವಾರ್ಡ್ ಸಭಾ ಕೂಡದಲ್ಲೂ ಕೂಡ ನಿಮ್ಗೆ ಆ ನಾರ್ಮಲ್ ಸಾಮಾನ್ಯ ಸಭೆ ನಡೆಯುತ್ತೆ 6 ತಿಂಗಳಿಗೊಮ್ಮೆ. ಇದು ತಿಳ್ಕೊಳ್ಳಿ. ಕೋರಂ ಕೇಳ್ತಾನೆ ಒಂದೊಂದ್ಸಲ, ಸೇಮ್ ಕೋರಂ ಇಲ್ಲೂ ಕೂಡ. ಅಂಡ್ ಇಲ್ಲಿ ವಿಶೇಷ ಸಭಾ ಇದು 3 ತಿಂಗಳಿಗೆ ಒಂದ್ಸಲ ನಡೆಯುತ್ತೆ. ಇಷ್ಟೇ ನೋಡಿ, ಎಲ್ಲ ಸೇಮ್ ಇದೆ, ನೆನ್ಪಿಟ್ಕೊಳ್ಳೋ ನೆಸಿಟಿ ಇಲ್ಲ. 6 ತಿಂಗಳು 3 ತಿಂಗಳು. ಓಕೆ, ಇಲ್ಲಿ ಕೋರಂ ಎಷ್ಟು 1/5 ಅಥವಾ ಮಿನಿಮಮ್ 20 ಮೆಂಬರ್ಸ್ ಅಷ್ಟೇ, ನೆನ್ಪಿಟ್ಕೊಂಡ್ರೆ ಸಾಕು. ಏನ್ ನೆನ್ಪಿಟ್ಕೊಳ್ಬೇಕು, ಏನ್ ಕೇಳ್ತಾನೆ ಅಂತ ಹೇಳ್ತಾನೆ ಸ್ನೇಹಿತರೆ. ಸಾರಿ, ಇದು ಗ್ರಾಮ ಸಭಾ ಬಂದ್ರೆ, ಗ್ರಾಮ ಸಭಾ ಏನ್ ಇಲ್ಲೂ ಕೂಡ 6 ತಿಂಗಳಿಗೆ ಒಂದ್ಸಲ ನಡೀತಕ್ಕಂಥದ್ದು. ಓಕೆ, 1/10 ಅಥವಾ 100 ಮತದಾರರು ಗ್ರಾಮ ಸಭಾಗೆ ಇರಬೇಕು. ಗ್ರಾಮ ಪಂಚಾಯತಿ ಬೇರೆ,
ಗ್ರಾಮ ಪಂಚಾಯತಿ ಬೇರೆ, ನಾನು ತೋರಿಸ್ತೀನಿ. ಗ್ರಾಮ ಸಭಾದ ವಿಶೇಷ ಸಭೆ ಕೂಡ ಇರ್ತಕ್ಕಂಥದ್ದು ಅನುಸೂಚಿತ ಜಾತಿ ಪಂಗಡಗಳು ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಏನಾದ್ರು ಬೇರೆ ವಿಚಾರಕ್ಕೋಸ್ಕರ, ಹಣಕಾಸು ವಿಚಾರಕ್ಕೋಸ್ಕರ 10% ಮತದಾರರು ಲಿಖಿತ ಮನವಿ ಸಲ್ಲಿಸಿದಾಗ ಮಾತ್ರ ಇದನ್ನ ಮಾಡ್ತಾ ಇದ್ದಾರೆ. ಓಕೆ, ವಿಶೇಷ ಸಭೆ ಮಾಡ್ತಾ ಇದ್ದಾರೆ. ಇನ್ನು ಪಂಚಾಯತ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಪಂಚಾಯತ್ ಪಾಲಿಸಿ, ನಾವು DPSP ಅಂತ ಸಂವಿಧಾನದಲ್ಲಿ ಏನ್ ಕರಿತೀವಿ, ರಾಜ್ಯ ನಿರ್ದೇಶಕ ತತ್ವಗಳು, ಹಾಗೆ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಈ ಕೂಡ ಇದೆ. ಇದು 2A ಪ್ರಕರಣದಲ್ಲಿ ಬರುತ್ತೆ, ಅಧ್ಯಾಯ 1A ಬರುತ್ತೆ. ಇಲ್ಲಿ ನಾನು ಆಲ್ರೆಡಿ ಇದನ್ನ ನಾವು ಕ್ವಶನ್ ಆನ್ಸರ್ ಈಗ ಮೊನ್ನೆ ಕೇಳಿದ್ದ, ನಾವು PDOದು 50 ಕ್ವಶನ್ಗಳ ಸೀರೀಸ್ ಮಾಡಿದ್ವಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಅಲ್ವಾ, ಅಲ್ಲೂ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇಲ್ಲಿ ನಾನು ಡೀಟೇಲ್ ಕೊಟ್ಟಿದ್ದೀನಿ, ನಾನು ಪದೇ ಒಂದೊಂದೇ ಪಾಯಿಂಟ್ ನಾವು ಓದ್ತಾ ಹೇಳಕ್ ಹೋಗಲ್ಲ. ಆಸ್ ಯೂಶುವಲ್ ಗ್ರಾಮದಲ್ಲಿ ಏನ್ ಮಾಡ್ಬೇಕು, 29 ವಿಷಯಗಳಿದೆ ಸ್ನೇಹಿತರೆ, ಗೊತ್ತಿರಬೇಕು. 29 ವಿಷಯ ಕೇಳಿದ, ಇದು ಮೊನ್ನೆ ಕೂಡ PDO ಕೇಳಿದ್ದ. 29 ವಿಷಯಗಳಿದೆ. ಯಾವ್ಯಾವ ವಿಷಯಗಳು ಅದು ತೋರಿಸ್ತಾ ಹೋಗ್ತೀನಿ ಮುಂದೆ. ಸೊ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದು, ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು, ಅಭಿವೃದ್ಧಿಗಳನ್ನ ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ಎಲ್ಲಾ ಕೂಡ ಬರುತ್ತೆ ನೋಡಿ, ನವಣೆ, ಸಜ್ಜೆ, ಬಿಳಿ, ಗಿಡಮೂಲಿಕೆ ಸಂರಕ್ಷಣೆ, ತಳಿಗಳ ಅಭಿವೃದ್ಧಿ ಆಗಿರ್ಬೋದು. ಆದ್ರೆ ಇಲ್ಲಿ ಹಣಕಾಸು ಗೆ ಸಾಲ ಕೊಡೋದ್ ಬರಲ್ಲ. ಸಾಲ ಕೊಡೋದು ಕೋಆಪರೇಟಿವ್ ಸೊಸೈಟಿಗಳು, ಕೋಆಪರೇಟಿವ್ಗಳು. ಗ್ರಾಮ ಪಂಚಾಯತಿ ನಿಮಗೆ ಸಾಲ ಕೊಡೋಕ್ ಬರಲ್ಲ ಅಲ್ವಾ. ಸೊ ಅದ್ ಗೊತ್ತಿರ್ಬೇಕು, ಅದು ಅದ್ರಲ್ಲಿ ತಪ್ಪಾಗಿತ್ತು, ಕೇಳಿದ್ದೆ HK ಫೈನ್ ಸರ್. ಕೊಟ್ಟಿದ್ ನೋಡಿ, ಎಲ್ಲಾ ಡೀಟೇಲ್ಸ್ ಗಳು ನೋಡ್ಕೊಳ್ಳಿ ಒಂದ್ಸಲ. ಫೈನ್ ಸರ್, ನಾನು ಇಲ್ಲಿ ಬುಲೆಟಿನ್ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ, ಹೇಳ್ತಾ ಇದೀನಿ, ಎಕ್ಸ್ಪ್ಲನೇಷನ್ ಮಾಡ್ತಾ ಇಲ್ಲ. ಲಾಸ್ಟ್ ಮಿನಿಟ್ ರಿವಿಷನ್ ಆಗಿರೋದ್ರಿಂದ ಹಾಗಾಗಿ ಇಲ್ಲಿ ಕಂಪ್ಯಾರಿಸನ್ ಕೊಟ್ಟು ಹೇಳ್ತಾ ಇದ್ದೀನಿ ನಿಮ್ಗೆ ಸ್ನೇಹಿತರೆ. ಓಕೆ, ಈಗ ಗ್ರಾಮ ಪಂಚಾಯತಿ, ಈಗ ಗ್ರಾಮ ಪಂಚಾಯತಿ ಬಗ್ಗೆನೂ ಕೇಳ್ಬೋದು. ಓಕೆ, ಎಷ್ಟು ದಿನಕ್ಕೆ ಇಲ್ಲಿ ಸಭೆ ಕರೀತಾರೆ ಅದು ಗೊತ್ತಿರ್ಬೇಕು. ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಫಸ್ಟ್ ನೋಡ್ಕೊಳ್ಳೋಣ, ಪ್ರತಿ ತಿಂಗಳು. ಓಕೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ವಹಿಸ್ತಾರೆ, 7 ದಿನ ಮೊದಲು ನೋಟಿಸ್ ಕೊಡಬೇಕು. ಕೋರಂ 50% ಅಥವಾ ಅರ್ಧದಷ್ಟು ಜನ ಅದರಲ್ಲಿ ಇರಬೇಕು. ನಿರ್ಣಯ ಕೈಗೊಳ್ಳಬೇಕು ಅಂದ್ರೆ ಅರ್ಧದಷ್ಟು ಜನ ಇರಲೇಬೇಕು. ಓಕೆ, ಹಾಗೆ ಗ್ರಾಮ ಪಂಚಾಯತ್ ವಿಶೇಷ ಸಭೆ ಅಧ್ಯಕ್ಷರ ವಿವೇಚನೆಗೆ ಅಥವಾ 1/3 ಆಫ್ ದ ಸದಸ್ಯರು, ಏನು ಗ್ರಾಮ ಪಂಚಾಯತಿಗೆ ಆರ್ಸ್ ಬಂದಿರ್ತಾರಲ್ಲ, 1/3 ಆಫ್ ದ ಸದಸ್ಯರು, 1/3 ಸದಸ್ಯರು ಲಿಖಿತ ರೂಪದಲ್ಲಿ ಕೋರಿಕೆ ಮೇಲೆಗೆ ಸಲ್ಲಿಸಿದಾಗ, ಈ ಒಂದು ಲಿಖಿತ ಮೇರೆಗೆ ಕೋರಿಕೆಯನ್ನು ಸಲ್ಲಿಸಿದಾಗ ಅದು ಸಲ್ಲಿಸಿದ ದಿನಾಂಕದಿಂದ 15 ದಿನ ಒಳಗೆ ವಿಶೇಷ ಸಭೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕರೀತಾರೆ. 3 ದಿನ ಮೊದಲು ನೋಟಿಸ್ ಕೊಡ್ತಾನೆ, 15 ದಿನ ಮುಂಚೆ ಕರಿಬೇಕು ಅನ್ನೋ. ಇಲ್ಲೂ ಕೂಡ ಅರ್ಧದಷ್ಟು ಅಥವಾ 50% ಅಷ್ಟು ಕೋರಂ ಇರಲೇಬೇಕು. ಓಕೆ, ಸೊ ಇದು ಗೊತ್ತಿರಬೇಕು. ಹಾಗೆ ಗ್ರಾಮ ಪಂಚಾಯತ್ ತುರ್ತು ಸಭೆ 24 ಗಂಟೆ ಒಳಗೆ ಕರಿಬೇಕಾದ್ರೆ, ಏನಾದ್ರು ತುರ್ತು ಸಭೆಗಳಾದ್ರೆ. ಇಲ್ಲಿ ಪ್ರಮುಖವಾಗಿ ಒಂದ್ ಡಿಫ್ರೆನ್ಸ್ ನೋಡಿ ನಾನು ತೋರಿಸ್ತೀನಿ ನಿಮ್ಗೆ. ತಾಲೂಕು ಪಂಚಾಯತಿಯಲ್ಲಿ ನಿಮ್ಗೆ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ ಇರುತ್ತೆ. ಓಕೆ, ತಾಲೂಕು ಪಂಚಾಯತ್ ಇಲ್ಲಿ ವಿಶೇಷ ಸಭೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಒಂದು ತಾಲೂಕಲ್ಲಿ ನಿಮ್ಗೆ ಎಷ್ಟೊಂದು ಗ್ರಾಮ ಪಂಚಾಯತ್ ಇರುತ್ತೆ ಅಲ್ವಾ. ಒಂದು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅವ್ರವರೇ ಮಾಡ್ತಾರಲ್ಲ, ಆ ಗ್ರಾಮ ಪಂಚಾಯತಿಲಿ ಸಾಮಾನ್ಯ ಸಭೆ, ವಿಶೇಷ ಸಭೆ, ಇವನ್ ತುರ್ತು ಸಭೆ ಕೂಡ ತಾಲೂಕು ಪಂಚಾಯತಿಲಿ ಬೇಕಾಗಿಲ್ಲ ಸ್ನೇಹಿತರೆ. ತಾಲೂಕು ಪಂಚಾಯತಿಗೆ ತುರ್ತು ಸಭೆ ಯಾಕೆ ಬೇಕಾಗಿಲ್ಲ ಅಂತಂದ್ರೆ, ಅಂದ್ರೆ ತುರ್ತು ಸಭೆ ಈಗ ಎಲ್ಲಾರು ನೋಡಿ, ಈಗ ಫಾರ್ ಎಕ್ಸಾಂಪಲ್ ತುರ್ತು ಸಭೆ ಯಾವಾಗ ಕರೀತಾರೆ, ಪ್ರಕೃತಿ ವಿಕೋಪ, ಸಾರ್ವಜನಿಕ ನಾಶ ಆದಾಗಲ್ಲ ಸರ್. ಆ ಒಂದು ಹಳ್ಳಿಲೇ ತುರ್ತು ಸಭೆ ಮಾಡ್ಬೇಕಾದ್ರೆ, ಆ ಒಂದು ಗ್ರಾಮ ಪಂಚಾಯತಿಯಲ್ಲೇ ಮಾಡ್ಬೇಕಾದ್ರೆ, ಆ ತಾಲೂಕಲ್ಲಿ ಯಾವ ಗ್ರಾಮ ಪಂಚಾಯತಿಗೆ ಎಫೆಕ್ಟ್ ಇರುತ್ತೆ ಅವರೇ ಮಾಡ್ತಿರ್ಬೇಕಾದ್ರೆ ತಾಲೂಕು ಪಂಚಾಯತ್ ಕರೆ ನೆಸಿಟಿ ಇಲ್ಲ. ಅಲ್ಲೇ ಒಂದು ಇದನ್ನ ಕೊಟ್ಕೊಳ್ಳಿ. ಯಾಕಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಲ್ಲಿ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಅದನ್ನ ರಿಪೋರ್ಟ್ ನ ತಾಲೂಕು ಪಂಚಾಯತಿ ಕಳಿಸ್ತಾರೆ. ಸೊ ಹಾಗಾಗಿ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆನ 2 ತಿಂಗಳಿಗೆ ಒಂದ್ಸಲ ಕರೀತಾರೆ. ಇಲ್ಲಿ ಡಿಫ್ರೆನ್ಸ್ ನೋಡ್ಕೊತಾ ಹೋಗ್ಬೇಕು. ನಾನು ಯಾಕೆ ಇಲ್ಲಿ ಕೊಟ್ಟಿರೋದು ಹಿಂಗೆ ಅಂದ್ರೆ, ಇಲ್ಲಿ ಪ್ರತಿ ತಿಂಗಳು ಕರೆದ್ರೆ ಇಲ್ಲಿ 2 ತಿಂಗಳಿಗೆ ಒಂದ್ಸಲ ಕರೀತಾರೆ. ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ಅಲ್ಲೂ ಕೂಡ 2 ತಿಂಗಳಿಗೆ ಒಂದ್ಸಲ ಕರೀತಾರೆ. ಓಕೆ, ನೋಟಿಸ್ 10 ದಿನದಲ್ಲಿ ಕೊಡ್ತಾರೆ. ಕೋರಂ 50% ಅಥವಾ ಅರ್ಧದಷ್ಟು. ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಓಕೆ, ಇದು ಕೂಡ ಜಿಲ್ಲಾ ಪಂಚಾಯತಿ 2 ತಿಂಗಳಿಗೆ ಒಂದ್ಸಲ. ಅಗೇನ್ ವಿಶೇಷ ಸಭೆ ಜಿಲ್ಲಾ ಪಂಚಾಯತ್ ಕರಿಬೇಕಂದ್ರೆ 1/3 ಸದಸ್ಯರು ಲಿಖಿತದಲ್ಲಿ ಕೊಡ್ಬೇಕು. ಕೇಳಿದನ್ ಸರ್, ಜಿಲ್ಲಾ ಪಂಚಾಯತಿ ಎಷ್ಟು ತಿಂಗಳಿಗೊಮ್ಮೆ ಸಭೆ ಕರೀತಾರೆ ಕೇಳಿದ್ವ ಮೊನ್ನೆ HK ಕೇಳಿದಾನಲ್ಲ. ಅದೇ ಇದೊಂದು HK ಅಂತಲ್ಲ, ಗ್ರೂಪ್ C ರಿಲೇಟೆಡ್ ಯಾವುದೇ ಒಂದು KPSC ಲಾಸ್ಟ್ 1-2 ಇಯರ್ಸ್ ಇಂದ ಕೇಳ್ತಾ ಬರ್ತಿದ್ದಾನೆ. ಹಾಗಾಗಿ ಇದೆಲ್ಲ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ಒಂದ್ಸಲ ನೋಡ್ಕೊಳ್ಳಿ. ಆಮೇಲೆ ಸ್ಥಾಯಿ ಸಮಿತಿಗಳು ಕೇಳ್ತಾನೆ. ಈ ಮೊನ್ನೆನೂ ಕೇಳಿದ್ದ, ಲಾಸ್ಟ್ ಇಯರ್ ಕೇಳಿದ್ದ, ಬೇರೆ ಬೇರೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಸ್ಥಾಯಿ ಸಮಿತಿಯಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ, ದಿಸ್ 3 ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಫೈನ್, ಅರ್ಥ ಆಗ್ತಿದೆಯಲ್ಲ. ನಾನು ವೆರಿ ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರೆ ಇದು. ಗ್ರಾಮ ಪಂಚಾಯತಿಗೆ ಬಂದ್ರೆ ನೀವು ಸಾಮಾನ್ಯ ಸ್ಥಾಯಿ ಸಮಿತಿ, ಸಾಮಾಜಿಕ ಮತ್ತೆ ಹಣಕಾಸು ಇದೆ ನೋಡಿ. ಹಣಕಾಸು ಯಾವಾಗ್ಲೂ ಅದು ತಾಲೂಕು ಪಂಚಾಯತಿ ಆಗ್ಲಿ, ಓಕೆ, ಗ್ರಾಮ ಪಂಚಾಯತಿ ಆಗ್ಲಿ, ಇಲ್ಲೂ ಕೂಡ ಜಿಲ್ಲಾ ಪಂಚಾಯತಿ ಆಗ್ಲಿ, ಇದರ ಅಧ್ಯಕ್ಷರೇ ವಹಿಸ್ಕೊಳ್ತಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಇಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇನ್ನು ಬೇರೆ ಇದೆಯಲ್ಲ, ಈಗ ಸಾಮಾನ್ಯ ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಏನ್ ಕರಿತೀವಿ ಇಂಗ್ಲಿಷ್, ಅಧ್ಯಕ್ಷತೆ ವಹಿಸ್ಕೋತಾರೆ. ಓಕೆ, ಅಧಿಕಾರಾವಧಿ ಕೇಳಕ್ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ತುಂಬಾ ಡೀಟೇಲ್ ಬೇಕಾಗಿಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಎಷ್ಟು ಹೇಳ್ತೀನಿ ಅಷ್ಟು ಮಾತ್ರ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತೀನಿ ಡೀಟೇಲ್, ಬಟ್ ಬೇಕಾಗಿಲ್ಲ. ಯಾಕೆಂದ್ರೆ
ಈ ಕಾಯ್ದೆಗಳು ಸ್ಥಾಯಿ ಸಮಿತಿಗಳು 1993 ಆಕ್ಟ್ ಅಡಿ ಏನ್ ಬರುತ್ತೆ ನಿಮ್ಗೆ ಸಿಲೆಬಸ್ ಇಲ್ಲ, ಬಟ್ ಸ್ಟಿಲ್ ಕೇಳ್ತಾನೆ, ಜನರಲ್ ಆಗಿ ಕೇಳ್ತಾನೆ. ಹಂಗಾಗಿ ಜನರಲ್ ಆಗಿ ತಿಳ್ಕೊಳ್ಳಿ, ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರ್ತಾರೆ, ಎಷ್ಟು ರೀತಿ ಸ್ಥಾಯಿ ಸಮಿತಿಗಳು ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಬರುತ್ತೆ, 3 ಬರುತ್ತೆ. ತಾಲೂಕು ಪಂಚಾಯತ್ ಸೇಮ್ ಅದೇ 3 ಬರುತ್ತೆ. ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಸಾಮಾನ್ಯ ಜನರಲ್ ಸ್ಟ್ಯಾಂಡಿಂಗ್ ಒಂದು ಕಮಿಟಿ ಇರ್ತಲ್ಲ, ಯಾವಾಗಲೂ ಉಪಾಧ್ಯಕ್ಷ ಅಧ್ಯಕ್ಷನಾಗಿರ್ತಾನೆ. ಇಲ್ಲೂ ಕೂಡ ನೋಡಿ, ಉಪಾಧ್ಯಕ್ಷ ಅಧ್ಯಕ್ಷನಾಗಿರ್ತಾನೆ. ಇದ್ ಮಿಕ್ಕಿದ್ದೆಲ್ಲ ಅದ್ರಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಯಾರು ಒಬ್ರು ಅಧ್ಯಕ್ಷರಾಗಿರ್ತಾರೆ. ಅಂಡ್ ಇಲ್ಲಿ ನೆನ್ಪಿಟ್ಕೋಬಹುದು, ಗ್ರಾಮ ಪಂಚಾಯತ್ ಕೂಡ ಇಲ್ಲಿ 3 ಇದೆ, ತಾಲೂಕು ಪಂಚಾಯತ್ ಸೇಮ್ 3 ಇದೆ. ಆದ್ರೆ ಜಿಲ್ಲಾ ಪಂಚಾಯತ್ ಅಲ್ಲಿ ಮಾತ್ರ ನಿಮ್ಗೆ ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ, ಕೃಷಿ ಮತ್ತು ಕೈಗಾರಿಕಾ ಸಮಿತಿ ಅಂತ 2 ಎಕ್ಸ್ಟ್ರಾ ಇದೆ. ಓಕೆ, ಅಧಿಕಾರಾವಧಿ ಏನ್ ತುಂಬಾ ದೊಡ್ಡದಲ್ಲ, 20 ತಿಂಗಳಿದೆ, 30 ತಿಂಗಳಿದೆ. ಇದಕ್ಕೆ ಅಷ್ಟೇ ನೆನ್ಪಿಟ್ಕೋಬಹುದು, ಅದೇನ್ ದೊಡ್ಡ ವಿಷಯ ಅಲ್ಲ. ಓಕೆ, ಸದಸ್ಯರ ಸಂಖ್ಯೆಗಳು ಬೇಕಾಗಿಲ್ಲ, ತುಂಬಾ ಅದೇ ಹೇಳಿದ್ನಲ್ಲ, ತುಂಬಾ ಡೀಟೇಲ್ ಏನ್ ಕೇಳಕ್ ಹೋಗಲ್ಲ. ಬಟ್ ಇದು ಬೇಕು, ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಹೇಳಿದೆ ಮೊನ್ನೆ ಎಕ್ಸಾಮ್ ಅಲ್ಲಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ನಾನು ಎಷ್ಟು ಬೇಕು ನೋಡಿ, ಗ್ರಾಮ ಪಂಚಾಯತಿ, ತಾಲೂಕು, ಜಿಲ್ಲಾ, ಅದರ ಸ್ಥಾಯಿ ಸಮಿತಿಗಳು, ಅಧಿಕಾರಾವಧಿ, ಮತ್ತೆ ಇನ್ನೊಂದೇನು ಸಭೆಗಳು. ಓಕೆ, ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಸಾಮಾನ್ಯ ಸಭೆಗಳು, ವಿಶೇಷ ಸಭೆ, ಎಷ್ಟು ದಿನಕ್ಕೆ ಕೋರಂ, ಇಷ್ಟೇ ಬೇಕಾಗಿರೋದು ಎಕ್ಸಾಮ್. ಫೈನ್ ಸರ್. ಇನ್ನು ಚುನಾವಣೆ ಬಂದ್ರೆ, ಅಧ್ಯಕ್ಷರ ಚುನಾವಣೆ ಇದೆಲ್ಲ ನಿಮ್ಗೆ ಗೊತ್ತಿದೆ, 5 ವರ್ಷಕ್ಕೊಂದ್ಸಲ ನಡೀತಕ್ಕಂಥದ್ದು. ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೇಕು ಅಂತಂದ್ರೆ ಅವ್ರಿಗೆ ಮಿನಿಮಮ್ 21 ವರ್ಷ ಆಗಿರ್ಲೇಬೇಕು. 21ರಿಂದ 25 ಅಂತ ಕರಿತೀವಿ ಅಲ್ವಾ? 21 ಆಗಿದ್ರೆ ಅವರು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಇಲ್ಲಿಗೆ ಅವರು ಮಾಡ್ಬೋದು. ಅಂಡ್ ಇಲ್ಲಿ ಮೀಸಲಾತಿ ಕೂಡ ಇದೆ, ನಿಮ್ಗೆ ಅದು ಗೊತ್ತಿರಬೇಕು. ಜನಸಂಖ್ಯೆಗೆ ಆಧಾರದ ಮೇಲೆ SC/ST ಕೊಡ್ತಾರೆ, ಹಿಂದುಳಿದವರಿಗೆ 1/3 ಮೀಸಲಾತಿ ಕೊಟ್ಟಿದ್ರೆ, ಮಹಿಳೆಗೆ 50% ಮೀರದಂತೆ ಮೀಸಲಾತಿ ಕೂಡ ಮಹಿಳೆಯರಿಗೆ ಎಲ್ಲಾ ಒಂದು ಪಂಚಾಯತಿಗಳಲ್ಲೂ ಇದೆ. ಓಕೆ, ಇದು ಗೊತ್ತಿರ್ಲಿ, ಇದೇನಷ್ಟ ಕೇಳಕ್ ಹೋಗಲ್ಲ, ಬಟ್ ಇಲ್ಲಿವರೆಗೆ ಏನ್ ಹೇಳಿದ್ರೆ ಇದು ಇಂಪಾರ್ಟೆಂಟ್. ಇನ್ನು ರಾಜೀನಾಮೆಗಳು, ಇದುವರೆಗೂ ನಾವೆಲ್ಲ ಕೋರಮ್ಮು, ಅಧ್ಯಕ್ಷರ, ಇನ್ನು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಜನಕ್ಕೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಇದ್ದಾರೆ, ಎಷ್ಟು ಜನಕ್ಕೆ ಸೇರ್ ಮಾಡ್ತಾರೆ, ಇವೆಲ್ಲ ನಾನು ಹೇಳಿದೀನಲ್ಲ, ಪ್ಲೇ ಲಿಸ್ಟ್ ಹೇಳಿದೀನಲ್ಲ ಸ್ನೇಹಿತರೆ, ಈ ಪ್ಲೇ ಲಿಸ್ಟ್ ನ ರೆಫರ್ ಮಾಡಿ. ಪ್ಲೇ ಲಿಸ್ಟ್ ಹೋಗಿ ನಾನು ಡೀಟೇಲ್ ಆಗಿ ಅಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ, ಅಂದ್ರೆ ನಿಮ್ಗೆ ಟೈಮ್ ಇದ್ರೆ ಮಾಡಿ ಅಂತ ಅಷ್ಟೇ. ಎಷ್ಟು ಎಲ್ಲಾನು ಮಾಡಬೇಡ, 55 ವಿಡಿಯೋದಲ್ಲಿ ಕಂಪ್ಲೀಟ್ 1993 ಆಕ್ಟ್ ಮಾಡ್ಬಿಟ್ಟಿದೀವಿ. ಬಟ್ ಸ್ಟಾರ್ಟಿಂಗ್ ಇಂದ ಏನು ವಿಡಿಯೋ ನಂಬರ್ 10 ಅಂತ ಏನಿದೆ ಅಲ್ಲಿ ತನಕ ಮಿನಿಮಮ್ ಓದಿ. ಓಕೆ, ಓದಿ. ಅದ್ ಬಿಟ್ಟು ಇನ್ನೊಂಚೂರು ಓದ್ಬೇಕು ಅಂದ್ರೆ, ಎಲ್ಲಿ ತಾಲೂಕು ಪಂಚಾಯತಿ ಅಂತ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಅದು ನೋಡಿ, ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತ ಸ್ಟಾರ್ಟ್ ಆಗುತ್ತೆ ಅದು ನೋಡಿ. ಓಕೆ, ಫೈನ್. ಇನ್ನು ರಾಜೀನಾಮೆಗಳು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಅವರ ಅಧ್ಯಕ್ಷರುಗಳಿಗೆ ಸೇರಿಸ್ತಾರೆ. ಓಕೆ, ರೆಸ್ಪೆಕ್ಟಿವ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ತಾಲೂಕು ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಓಕೆ, ಫೈನ್. ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದೆಲ್ಲ ಬ್ರಾಕೆಟ್ ಇಲ್ಲದೇನು ಬೇಕಾಗಿಲ್ಲ, ಅಸಿಸ್ಟೆಂಟ್ ಕಮಿಷನರ್ ಸಲ್ಲಿಸ್ತಾರೆ, ತಾಲೂಕು ಪಂಚಾಯತಿಯವರು ಡೆಪ್ಯೂಟಿ ಕಮಿಷನರ್ಗೆ ರಾಜೀನಾಮೆ ಸಲ್ಲಿಸ್ತಾರೆ, ಜಿಲ್ಲಾ ಪಂಚಾಯತಿಯವರು ಸರ್ಕಾರಕ್ಕೆ ರಾಜೀನಾಮೆ ಸಲ್ಲಿಸ್ತಾರೆ. ಇಷ್ಟೇ ಸಾಕು, ಇದ್ಯಾವುದು ಬೇಕಾಗಿಲ್ಲ. ಓಕೆ, ಬಟ್ ಇದು ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಗೆ ಇಷ್ಟ ಮೇಲೆ ಕ್ವಶನ್ಸ್ ಬರ್ತದೆ. ತುಂಬಾ ಡೀಟೇಲ್ ಕೇಳಕ್ಕಾಗಲ್ಲ, ಯಾಕೆ ಕೇಳಕ್ ಹೋಗಲ್ಲ, ಪದೇ ಹೇಳ್ತಾ ಇದೀನಿ, 1993 ಆಕ್ಟ್ ಸಿಲೆಬಸ್ ಇಲ್ಲ, ಬಟ್ ಸ್ಟಿಲ್ ಕೇಳ್ತಾನೆ. ದಟ್ ಈಸ್ ವಾಟ್ KPSC ಇಸ್ ಡೂಯಿಂಗ್. ಇದಾದ್ಮೇಲೆ ಸಮಿತಿಗಳ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ. ನೋಡಿ, ಈಗ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಕವರ್ ಮಾಡ್ಬಿಟ್ಟೆ ನಿಮ್ಗೆ. ಓಕೆ, ಈ ಸಮಿತಿಗಳ ಬಗ್ಗೆ ಒಂದ್ ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹಳೆಯ ಸ್ವತಂತ್ರದ ಪೂರ್ವದಿಂದನೂ ಕೂಡ ಮೈಸೂರು ರಾಜವಂಶಸ್ಥರು ಒಡೆಯರ ಆಳ್ತದಕ್ಕಿಂತ ಮುಂಚೆಯಿಂದ ಹಿಡಿದು, ಒಡೆಯರಿಂದ ಹಿಡಿದು ಮತ್ತೆ ಸ್ಥಳೀಯ ಸರ್ಕಾರಗಳ ನಿಯಮಾವಳಿ ರೂಪಿಸ್ತಕ್ಕಂಥ ಲಾರ್ಡ್ ರಿಪ್ಪನ್, ನಾವು ಅವನ್ನ ಏನಂತ ಕರಿತೀವಿ, ಲಾರ್ಡ್ ರಿಪ್ಪನ್ ಎಂತ ಕರಿತೀವಿ, ರಿಪ್ಪನ್ ಭಾರತೀಯ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ರಮುಖವಾಗಿ ನಾನು ಏನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಎಲ್ಲಾ ಡೇಟ್ಸ್ ಗಳು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಬಟ್ ಯಾವ್ದಾದ್ಮೇಲೆ ಯಾವ್ದಾಯ್ತು ಅಂತ ತಿಳ್ಕೊಳ್ಳಿ. ಯಾಕೆಂದ್ರೆ ಕೇಳ್ತಾನೆ, ಇಸ್ವಿಗಳನ್ನ ಹಾಕ್ತಾನೆ, ಮೇಲಿನವಲ್ಲಿ ಎಷ್ಟು ಸರಿ ಅಂತ ಕೇಳ್ತಾನೆ. KPSC ಕೇಳಿದ್ದಾನೆ, ಲಾರ್ಡ್ ಮೇಯೋ ಘೋಷಣೆ ಯಾವಾಗಾಯ್ತು, ಲಾರ್ಡ್ ರಿಪ್ಪನ್ ಘೋಷಣೆ ಯಾವಾಗಾಯ್ತು ಈ ಸ್ಥಳೀಯ ಸಂಸ್ಥೆಗೆ ಸಂಬಂಧಪಟ್ಟಂತೆ. ಓಕೆ, ಕೇಳ್ತಾನೆ, ರಾಯಲ್ ಆಯೋಗ ಯಾವಾಗ ಬಂತು. ಓಕೆ, ಕೇಳ್ತಾನೆ. ಅಂದ್ರೆ ಇದ್ರ ಡೀಟೇಲ್ ಹೇಗೇನ್ ಇಲ್ಲಿ ನಾವು ಡೀಟೇಲ್ ಆಗ್ಬೇಕಾ, ನಾನು ಇಲ್ಲಿ ಬುಲೆಟಿನ್ ಪಾಯಿಂಟ್ಸ್ ಕೊಡ್ತಾನೆ. ಈಗ ಮುಂದೆನೆ ಕೂಡ ನಿಮ್ಗೆ ಇಲ್ಲಿ ನೋಡಿ, ಈ ಒಂದು ಪಂಚಾಯತ್ ಸಮಿತಿಗಳ ಬಗ್ಗೆ ತಿಳ್ಕೊಬೇಕು. ಯಾವಾಗ ಬಂತು, ಯಾವಾಗ ವರದಿ ಸಲ್ಲಿಕೆ ಆಯ್ತು, ಯಾವಾಗ ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು, ಜನವರಿಯಲ್ಲಿ ಮಾಡಿದ್ರು, ಯಾವ ವರದಿ ಸಲ್ಲಿಕೆ ಆಯ್ತು, ಇವರ ಶಿಫಾರಸುಗಳೇನು. ಓಕೆ, ಇವನ್ನೆಲ್ಲ ನಾನು ಡೀಟೇಲ್ ಆಗಿ ನಾನು ಹೇಗೇನ್ ಇಲ್ಲಿ ಕರ್ನಾಟಕದ್ದಾಗ್ಲಿ ಅಥವಾ ಭಾರತದ ಪಂಚಾಯತ್ ಸಮಿತಿಗಳ ಬಗ್ಗೆ ಆಗಲಿ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ನೋಡಿ, ವಿಡಿಯೋ ನಂಬರ್ 2 ಅದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಅಲ್ಲಿ ನೀವು ಡೀಟೇಲ್ ಆಗಿ ನೋಡ್ಕೋಬಹುದು. ಬಟ್ ಇಲ್ಲಿ ನಾನು ಪಾಯಿಂಟ್ಸ್ ಗಳು ಮಾತ್ರ ಹೇಳ್ತಾ ಹೋಗ್ತೀನಿ, ಯಾವ್ದು ಇಂಪಾರ್ಟೆಂಟ್ ಅಂತ. ಏಕೆಂದ್ರೆ ಇಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ನಿಮ್ಗೆ ಗೊತ್ತಿದೆ, 3 ಹಂತದ ಪಂಚಾಯತ್ ವ್ಯವಸ್ಥೆ ತರ್ತಕ್ಕಂಥದ್ದು. ಓಕೆ, NDC ಇದನ್ನ ಅಂಗೀಕರಿಸಿರ್ತ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಶಿಫಾರಸಿನ ಮೇಲೆ ಪ್ರಪ್ರಥಮ ಪಂಚಾಯತ್ ರಾಜ್ ಸಂಸ್ಥೆ ರಾಜಸ್ಥಾನ ನಾಗೂರ್ನಲ್ಲಿ ಜಿಲ್ಲೆಯಲ್ಲಿ ಆಗುತ್ತೆ. ಆಮೇಲೆ ಎರಡನೇದಾಗಿ ಆಂಧ್ರ ಪ್ರದೇಶದಲ್ಲಿ, ನಂತರ ಕರ್ನಾಟಕ, ಬಿಹಾರ ಅಲ್ಲಿ ನಾವು ಜಾರಿಗೆ ಆಗುತ್ತೆ.
ಕೆ ಸಂತಾನಂ ಕಮಿಟಿ 1963 ಕೇಳ್ತಾನೆ ಸರ್ ಯಾವ್ದಾದ್ಮೇಲೆ ಯಾವ ಕಮಿಟಿ ಮತ್ತೆ ಒಂದ್ಸಲ ಇಸ್ವಿಗಳನ್ನ ಒಂದಿಸಿ ಬರೀರಿ ಕೊಡ್ತಾನೆ. ಇವೆಲ್ಲ ಇತ್ತೀಚೆಗೆ ಬಂದಿರತ ಕ್ವಶನ್ಸ್ ಗಳು ಬರ್ತವೆ ಸ್ನೇಹಿತರೆ, ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಹಂಗಾಗಿ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಇದು ಏನ್ ಶಿಫಾರಸು ಮಾಡುತ್ತೆ ಪ್ರಮುಖವಾಗಿ ಅಂದ್ರೆ ರಾಜ್ಯ ಮಟ್ಟದ ಅನುದಾನಗಳನ್ನು ಪಂಚಾಯತಿಗೆ ವರ್ಗಾಯಿಸಬೇಕು ಅಂತ ಪ್ರಮುಖ ಪಾಯಿಂಟ್ ಹೇಳ್ತಕ್ಕಂಥದ್ದು. ಓಕೆ, ಮತ್ತೆ ಪಂಚಾಯತ್ ಅಲ್ಲಿ ಹಣಕಾಸು ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತ ಫಸ್ಟ್ ಟೈಮ್ ಹೇಳ್ತಕ್ಕಂಥದ್ದು ಇದು. ಅಂದ್ರೆ ನಮ್ಮ ರಾಜ್ಯ ಹಣಕಾಸು ಸಂಸ್ಥೆ ಸ್ಥಾಪನೆ ಮಾಡೋದು ಇದಕ್ಕೋಸ್ಕರ ತಾನೆ. ಹಂಗಾಗಿ ಆಮೇಲೆ ಅಶೋಕ್ ಮೆಹ್ತಾ ಸಮಿತಿ ಬರುತ್ತೆ. ಇದು 2 ಹಂತದ ಒಂದು ಪಂಚಾಯತ್ ವ್ಯವಸ್ಥೆನ ಹೇಳುತ್ತೆ, ಜಿಲ್ಲಾ ಪರಿಷತ್, ಮಂಡಲ ಪಂಚಾಯತಿ ಅಂತ ಹೇಳಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಆಮೇಲೆ ದಂತವಾಳ ಸಮಿತಿ ಬ್ಲಾಕ್ ಮಟ್ಟದಲ್ಲಿ ಯೋಜನೆ ಮಾಡಬೇಕು, ಕೆಳ ಹಂತದಿಂದ ಯೋಜನೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುತ್ತೆ. ಅಂದ್ರೆ ಬ್ಲಾಕ್ ಮಟ್ಟ ಅಂದ್ರೆ ಗ್ರಾಮ ಪಂಚಾಯತಿ ಲೆವೆಲ್ಗಳಿಂದ, ಓಕೆ, ಗ್ರಾಮ ಸಭೆಗಳಿಂದ. ಆಮೇಲೆ ಹನುಮಂತರಾಯ್ ಸಮಿತಿ ಬರುತ್ತೆ, ಜಿ.ವಿ.ಕೆ. ರಾವ್ ಸಮಿತಿ ಬರುತ್ತೆ. ಜಿ.ವಿ.ಕೆ. ರಾವ್ ಸಮಿತಿಲಿ NDC ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ನೇಮಕ ಮಾಡಬೇಕು ಅಂತ ಪ್ರಮುಖವಾಗಿ ಹೇಳೋದು. ಇದನ್ನ ಕೇಳಿದ ಎಕ್ಸಾಮ್ ಅಲ್ಲಿ. ಓಕೆ, ಹಾಗೆ LMC ಸಮಿತಿ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ LMC ಸಮಿತಿ ಇದು ಫಸ್ಟ್ ಟೈಮ್ ಇದು ಪಂಚಾಯತ್ಗೆ ನಾವು ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದೀವಲ್ಲ, 73, 74 ತಿದ್ದುಪಡಿ ತಗೊಬಂದು 73ನೇ ತಿದ್ದುಪಡಿ ಇದೆಯಲ್ಲ, ಸೊ ಇವರು ಫಸ್ಟ್ ಶಿಫಾರಸ್ ಮಾಡೋದು. ಓಕೆ, ಆಮೇಲೆ ಗಾಡ್ಗಿಲ್ ಸಮಿತಿ 1989 ಶಿಫಾರಸ್ ಮಾಡುತ್ತೆ 3 ಹಂತದ ಪಂಚಾಯತ್ ವ್ಯವಸ್ಥೆ ಇರಬೇಕು, ಎಲ್ಲಾ ಪಂಚಾಯತ್ ಅವಧಿ 5 ವರ್ಷ ಇರಬೇಕು. ಓಕೆ, ಆಮೇಲೆ PK ತುಂಗನ್ ಸಮಿತಿ, ಎಸ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಬೇಕು ಅಂತ ಇವ್ರ ನಂತರ ಇವರು ಕೂಡ ಅದನ್ನ ಒತ್ತಿ ಹೇಳ್ತಾರೆ. ಮತ್ತೆ ಹಣಕಾಸು ಆಯೋಗನೇ ಮಾಡಬೇಕು ಅಂತ ಕ್ಲಾರಿಟಿ ಕೊಟ್ಟು ಹೇಳ್ತದೆ LMC ಸಮಿತಿ, ಕೇಳಿದನ ಎಕ್ಸಾಮ್ ಅಲ್ಲಿ. ಹಣಕಾಸು ವಿಕೇಂದ್ರೀಕರಣ ಹಣಕಾಸು ಆಯೋಗನ ಮಾಡಬೇಕು ಅಂತ. ನೋಡಿ ಇಲ್ಲಿ ಏನ್ ಹೇಳ್ತು, ಇಲ್ಲಿ ನಮಗೆ ಪಂಚಾಯತ್ ರಾಜ್ ಹಣಕಾಸು ಸಂಸ್ಥೆ ಬೇಕು ಅಂತ ಸಂತಾನಂ ಹೇಳಿರ್ತಾನೆ. ಇವರು LMC ಅವರು ಹಣಕಾಸು ರಾಜ್ಯದಲ್ಲಿ ಆಯೋಗನೆ ಮಾಡಬೇಕು ಅಂತ ಹೇಳಿ LMC ಹೇಳ್ತಾರೆ. ಓಕೆ, ಹಾಗೆ ನಾವು ಕರ್ನಾಟಕಕ್ಕೆ ಬಂದ್ರೆ ನಿಮ್ಗೆ ವೆಂಕಟಪ್ಪ ಸಮಿತಿ ಇದೆ, ಚಂದ್ರಶೇಖರ ಸಮಿತಿ ಇದೆ. ನಾನು ಅಗೇನ್ ಇಲ್ಲಿ ಚಂದ್ರಶೇಖರ ಸಮಿತಿ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕೇಳ್ತೇನೆ ಸ್ನೇಹಿತರೆ. ಕೇಳಿದ ಎಕ್ಸಾಮ್ ಲೋಕಲ್ ಬೋರ್ಡ್ಸ್ ಎನ್ಕ್ವೈರಿ ಸಮಿತಿನ ಮಾಡಿದ್ ಯಾವ, ಶಿಫಾರಸು ಮಾಡಿದ ಸಮಿತಿ ಯಾವುದು, ಯಾವ ಪಂಚಾಯತ್ ಸಮಿತಿ ಶಿಫಾರಸು ಮಾಡ್ತು ಅಂತ ಕೇಳಿದ ಎಕ್ಸಾಮ್. ಓಕೆ, ಚಂದ್ರಶೇಖರಯ್ಯ ಸಮಿತಿ. ಅಂಡ್ ಇಸ್ವಿಗಳು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆಲ್ಲ, ವೆರಿ ಇಂಪಾರ್ಟೆಂಟ್. ಮತ್ತೆ ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿತ ಕಾಯ್ದೆ, ಈ ಕಾಯ್ದೆ ಇದೆಯಲ್ಲ ಇದನ್ನ ನೋಡ್ಕೋಬೇಕು. ಓಕೆ, ಇದು ಯಾಕೆ ಬಂತು, ವೆಂಕಟಪ್ಪ ಸಮಿತಿ, ಚಂದ್ರಶೇಖರ ಸಮಿತಿ, ಬಲವಂತರಾಯ ಮೆಹ್ತಾ ಸಮಿತಿ ಇವುಗಳ ಶಿಫಾರಸಿನ ನಂತರ ಇದನ್ನ ತರ್ತಾರೆ. ಇದು ಕೂಡ ಫೇಲ್ಯೂರ್ ಆಗುತ್ತೆ. ಕೊಂಡಜ್ಜಿ ಬಸಪ್ಪ ಬರುತ್ತೆ ಆಮೇಲೆ. ಓಕೆ, ಕೊಂಡಜ್ಜಿ ಬ್ಲಾಕ್ ಮಟ್ಟದಲ್ಲಿ ಯೋಜನೆಗೆ ಶಿಫಾರಸು ಮಾಡುತ್ತೆ. ಓಕೆ, ನಾನು ಇಲ್ಲಿ ತೋರಿಸ್ತೀನಿ, ನಾನು ಇನ್ನೂ ಡೀಟೇಲ್ ಆಗಿ ಇಲ್ಲಿ ನೋಡಿ ಇಲ್ಲಿದೆ. ಓಕೆ, ನಾನಿಲ್ಲಿ ಬುಲೆಟಿನ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಇಷ್ಟು ಮಾತ್ರ ನೋಡ್ಕೊಳಿಸ್ತೀನಿ ಅಂತ. ಓಕೆ, ಯಾಕಂದ್ರೆ ಈ ಕೊಂಡಜ್ಜಿ ನಾನು ತೋರಿಸ್ತೀನಿ ನೋಡಿ ವೆಂಕಟಪ್ಪ ಸಮಿತಿ ಆಗಿರ್ಬೋದು, ಪಂಚಾಯತಿಗಳ ಅಧಿಕಾರ 4 ವರ್ಷಕ್ಕೆ ನಿಗದಿ ಮಾಡೋದು, ಸದಸ್ಯರಾಗಲಿ 25 ವರ್ಷ ವಯಸ್ಸಾಗಿರ್ಬೇಕು ಅಂತ ಹೇಳೋದು, ಡಿಸ್ಟ್ರಿಕ್ಟ್ ಬೋರ್ಡ್ ಬೇಕು ಅಂತ ಹೇಳೋದು, ಇವೆಲ್ಲ ವೆಂಕಟಪ್ಪ ಸಮಿತಿ ಹೇಳೋದು. ಇಲ್ಲೇನ ಹೈಲೈಟ್ ಮಾಡಿದ್ನಲ್ಲ ಇದನ್ನ ಮಾತ್ರ ನೋಡ್ಕೊಳ್ಳಿ ಎಕ್ಸಾಮ್ಗೆ. ಓಕೆ, ಹಾಗೆ ಚಂದ್ರಶೇಖರ ಸಮಿತಿ 3 ಮಟ್ಟದ ವ್ಯವಸ್ಥೆ ಹೇಳುತ್ತೆ. ಇಲ್ಲಿ ತಾಲೂಕು ಮಟ್ಟದ ಸಮನ್ವಯ ಸಮಿತಿ ಬೇಕು, ಇದು ಕೇಳಿದಾನೆ ಎಕ್ಸಾಮ್ ಅಲ್ಲಿ. ತಾಲೂಕು ಮಟ್ಟದಲ್ಲಿ ಸಮನ್ವಯ ಸಮಿತಿ ಎಕ್ಸಾಮ್ ಅಲ್ಲಿ ಮೊನ್ನೆ ಕೇಳಿದಾನೆ ಸ್ನೇಹಿತರೆ, ಕೇಳಿದಾನೆ ಎಕ್ಸಾಮ್ ಅಲ್ಲಿ, KPSL ಕೇಳಿದಾನೆ ಗ್ರೂಪ್ ಸಿ. ಓಕೆ, ಸೊ ಹಾಗಾಗಿ ನೋಡ್ಕೊಳ್ಳಿ ಇದನ್ನು ಕೂಡ. ಆಮೇಲೆ ಮೈಸೂರು ಗ್ರಾಮ ಪಂಚಾಯತಿ ಇದಾಯ್ತಲ್ಲ, ಈಗ ಹೇಳಿದ್ನಲ್ಲ ನಿಮ್ಗೆ. ಇದು ನಂತರ ಕೊಂಡಜ್ಜಿ ಬಸಪ್ಪ ಬರುತ್ತೆ. ಇದು ಯಾಕಂದ್ರೆ ಫೇಲ್ಯೂರ್ ಆಗುತ್ತೆ, 1959 ಕಾಯ್ದೆ ಫೇಲ್ಯೂರ್ ಆಗುತ್ತೆ, ಅವಾಗ ಕೊಂಡಜ್ಜಿ ಬಸಪ್ಪ ಬರೋದು. ಕೊಂಡಜ್ಜಿ ಬಸಪ್ಪ ಸಮಿತಿಗಳು ಕೂಡ ವಿಕೇಂದ್ರೀಕರಣದ ಅಭಿವೃದ್ಧಿ ಮಂಡಳಿ ಅಭಿವೃದ್ಧಿ ಅಂದ್ರೆ ಡೆವಲಪ್ಮೆಂಟ್ ಕೌನ್ಸಿಲ್ಗಳು ಗ್ರಾಮ ಪಂಚಾಯತಿಗಳಲ್ಲಿ, ತಾಲೂಕು ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಇವುಗಳೆಲ್ಲ ಶಿಫಾರಸು ಮಾಡಿ ಇದರ ನಂತರ ಮೈಸೂರು ಪಂಚಾಯತ್ ರಾಜ್ ಬಿಲ್ ಅಂತ ಬರುತ್ತೆ ಸ್ನೇಹಿತರೆ. ಕೊಂಡಜ್ಜಿ ಬಸವ ಸಮಿತಿ ಶಿಫಾರಸುಗಳೇನಾಗಿರ್ತಾವಲ್ಲ, ಪ್ರಮುಖವಾಗಿ ಜಿಲ್ಲಾ ಪರಿಷತ್ ಸರ್ಕಾರಿ ಅಧಿಕಾರಿ ಹೊರತಾದ ಅಧ್ಯಕ್ಷ ಇರಬೇಕು ಅಂತ ಹೇಳ್ತಕ್ಕಂಥದ್ದು, ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು, ತಾಲೂಕಿಗೆ ಹೆಚ್ಚಿನ ಅಧಿಕಾರ, ಇದೆಲ್ಲ ಕೊಂಡಜ್ಜಿ ಬಸಪ್ಪದ ಶಿಫಾರಸು. ಇದರ ಪ್ರಕಾರ ಮಾಡ್ತಾರೆ, ಆದ್ರೆ ಇದು ಕೂಡ ಫೇಲ್ಯೂರ್ ಆಗುತ್ತೆ. ಅವಾಗ್ಲೇ ಬರ್ತಕ್ಕಂಥ ಇಂಪಾರ್ಟೆಂಟ್ ನಮ್ಗೆ ಯಾವುದು ಅಂದ್ರೆ ಕರ್ನಾಟಕ ಜಿಲ್ಲಾ ಪರಿಷತ್, ತಾಲೂಕು ಪಂಚಾಯತಿ ಸಮಿತಿ, ಮಂಡಲ್ ಪಂಚಾಯತ್, ನ್ಯಾಯ ಪಂಚಾಯತ್ ಕಾಯ್ದೆ. ಇದು ಕೂಡ ವರ್ಕೌಟ್ ಆಗಲ್ಲ, ಯಾಕಂದ್ರೆ ಇದಾದ್ಮೇಲೆ 73ನೇ ಸಂವಿಧಾನಿಕ ತಿದ್ದುಪಡಿ ಆಗುತ್ತೆ ಅಲ್ವಾ. 83ರಲ್ಲಿ ಇದನ್ನ ತಂದಿದ್ದೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು. ಅವಾಗ ಅಬ್ದುಲ್ ನಜೀರ್ ಸಾಬ್ ಇರ್ತಾರೆ. ವೆರಿ ಇಂಪಾರ್ಟೆಂಟ್ ಇದು ಅಗೇನ್ ಆಗಲ್ಲ, ಯಾಕಂದ್ರೆ 73ನೇ ಸಾಂವಿಧಾನಿಕ ತಿದ್ದುಪಡಿ ಆದಾಗ ಪಂಚಾಯತ್ಗೆ ನಾವು ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಾಗ ಅವಾಗ ಬರ್ತಕ್ಕಂಥದ್ದೇ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳಬಹುದು. ಇದು ರಚನೆ ಆದಾಗ ನಮ್ಮ ಕರ್ನಾಟಕದ ಜಾರಿಗೆ ತಂದಾಗ ಆಗ ಮುಖ್ಯಮಂತ್ರಿ ಆಗಿದ್ದು ಎಂ ವೀರಪ್ಪ ಮೊಯ್ಲಿ ಅವರು. ಓಕೆ, ಅವಾಗ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿದ್ದು MY ಕೋರ್ಪಡೆ. ಕೇಳಿದಾನೆ, ಪದೇ ಕೇಳಿದ್ದಾನೆ ಇದನ್ನು. ದಿಸ್ ಇಸ್ ಇಂಪಾರ್ಟೆಂಟ್. ನೋಡಿ, ನಾನು ಎಕ್ಸ್ಪ್ಲೈನ್ ಜಾಸ್ತಿ ಮಾಡ್ತಾ ಇಲ್ಲ, ನಾನು ಪದೇ ಹೇಳ್ತಾ ಇದೀನಿ.
ಲಾಸ್ಟ್ ಮಿನಿಟ್ ರಿವಿಷನ್ ಬುಲೆಟಿನ್ ಪಾಯಿಂಟ್ ಕೊಡ್ತಾ ನೀವು ನೋಟ್ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಡೈರೆಕ್ಟ್ ಆಗಿ ಕೇಳ್ತಾನೆ, ಟಿಕ್ ಹಾಕಿ ಅಷ್ಟೇ. ಅದಾದ್ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೋಡಿ ನೆಗ್ಲೆಕ್ಟ್ ಮಾಡ್ತೀರಾ, ನಾನು ಪದೇ ಪದೇ ಎಲ್ಲ ಇದಕ್ಕೆಲ್ಲ ವಿಡಿಯೋಗಳು ಮಾಡಿದೀವಿ ಸ್ನೇಹಿತರೆ, ಬಟ್ ಸ್ಟಿಲ್ ನಾನು ರಿವಿಷನ್ ಆಗಿ ತಗೋತಾ ಇದ್ದೀನಿ. ಯಾಕೆ ಮೊನ್ನೆ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳ್ತಾ ಇರ್ತಾನೆ. ಈ ಒಂದು 73ನೇ ತಿದ್ದುಪಡಿ ಆಗುತ್ತಲ್ಲ ಎಕ್ಸಾಮ್ ಅಲ್ಲಿ, ಯಾವಾಗ ಜಾರಿಗೆ ಬಂತು, ಓಕೆ, ಯಾವಾಗ ಇದು ಇದಾಯ್ತು, ಮತ್ತೆ ಇದ್ರ ಅಡಿಯಲ್ಲಿ ಎಷ್ಟು ವಿಧಿಗಳಿದೆ ಸಂವಿಧಾನದಲ್ಲಿ? 16 ವಿಧಿಗಳಿದೆ. 16 ವಿಧಿಗಳು ಸೇರಿಸ್ತೀವಿ. 11ನೇ ಶೆಡ್ಯೂಲ್, 11ನೇ ಅನುಸೂಚಿಗಳನ್ನ ಹೊಸದಾಗಿ ಸೇರ್ಪಡೆ ಮಾಡ್ತೀವಿ. 29 ವಿಷಯಗಳನ್ನ ಸೇರಿಸ್ತೀವಿ ಪಂಚಾಯತ್ಗೆ. ನೋಡಿ ಮೊನ್ನೆ ಕೇಳಿದ್ದ HK ಇವೆಲ್ಲ ನಾವು ಮಾಡಿದೀವಿ. ನಾವು ಸಂವಿಧಾನದಲ್ಲೂ ಮಾಡಿದೀವಿ, ಗ್ರಾಮೀಣಾಭಿವೃದ್ಧಿ ನಾವೇನ್ ನೋಟ್ಸ್ ಕೊಟ್ಟಿದೀವಿ PDF ತಗೊಂಡ್ರೆ ಅಲ್ಲೂ ಕೂಡ ಇದೆ ಇದು. ಓಕೆ, ಆ 29 ವಿಷಯಗಳು ಮತ್ತೆ ಈ ಒಂದು 16 ವಿಧಿಗಳು ಅನ್ನಲ್ಲ, 243 ಸ್ಟಾರ್ಟ್ ಆಗುತ್ತೆ. 243 ಇಂದ 243 ತನಕ ಇದೆ ವಿಧಿಗಳು. ನೋಡ್ಕೊಳ್ಳಿ ಇದನ್ನ ಒಂದ್ಸಲ, ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್. ನೋಡಿ ಇಲ್ಲಿ ತನಕ ಇದೆ. ಇದನ್ನ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಎಕ್ಸಾಂಪಲ್ ಇದನ್ನು ಕೇಳ್ತಾನೆ ಪುನಃ ಅಗೇನ್. ನಾನು ಪದೇ ಪದೇ ಒಂದೊಂದೇ ಹೇಳ್ತಾ ಹೋದ್ರೆ ಸ್ನೇಹಿತರೆ, ಅಗೇನ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಲಾಸ್ಟ್ ಮಿನಿಟ್ ರಿವಿಷನ್ ನಿಮ್ಗೆ ಟೈಮ್ ಇಲ್ಲ. ಇದನ್ನ ರಿವಿಷನ್ಗೋಸ್ಕರ ನಾನು ಕೊಡ್ತಾ ಇರೋದು. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಪಂಚಾಯತ್ ಚುನಾವಣೆಗಳಿಗೆ ನಿಮ್ಗೆ ಇದು ಡಿಪೆಂಡಿಂಗ್ ಅಪ್ ಅಂತ ಕ್ವಶನ್ ಪೇಪರ್ ಲೆವೆಲ್. ನಿಮ್ ಕ್ವಶನ್ ಪೇಪರ್ ಟಫ್ ಮಾಡ್ಬೇಕಾ? 243ನೇ ವಿಧಿ ಸಿಂಪಲ್ ಆಗಿ ಕೇಳ್ತಾನೆ. ಪಂಚಾಯತ್ಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ವಿಧಿ ಅದು 243. ಓಕೆ, ಪಂಚಾಯತಿ ರಚನೆ ಇದಕ್ಕೆ ಸಂಬಂಧಪಟ್ಟಂತೆ ಇರೋದು 243B. ಅಧಿಕಾರಾವಧಿ ಪಂಚಾಯತ್ ಯಾವ ಒಂದು ವಿಧಿ ಹೇಳುತ್ತೆ? 243E. ಅರ್ಹತೆ ಬಗ್ಗೆ ಯಾವ್ದು ಹೇಳಿ? 243F. ನಾನು ಹೇಳ್ತಾ ಅರ್ಥ ಆಗ್ತಿದೆಯಲ್ಲ? ಚುನಾವಣೆಗಳು, ಪಂಚಾಯತ್ ಚುನಾವಣೆಗಳು ಯಾವ್ದಿದೆ? 243K. ಮತ್ತೆ ಈ ಒಂದು ಪೆಸಾ ಆಕ್ಟ್ ಇದೆ, ಪೆಸಾ ಮುಂದೆ ತೋರಿಸ್ತೇನೆ ನಾನು. ಪೆಸಾ ಕಾಯ್ದೆ ಅಂತಿದೆ. ಅಂದ್ರೆ ಈ ಒಂದು ಪಂಚಾಯತ್ ಪರಿಶಿಷ್ಟ ಪಂಗಡಗಳು ಇರ್ತಕ್ಕಂತ ಪ್ರದೇಶಗಳು, ಬುಡಗಟ್ಟು ಪ್ರದೇಶಗಳನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂತಿದೆ. ಓಕೆ, ಫಾರ್ ಎಕ್ಸಾಂಪಲ್ 243M. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ಕೇಳಬಹುದು. ಇದಾದ್ಮೇಲೆ ನಮ್ಗೆ 74ನೇ ತಿದ್ದುಪಡಿನೂ ಆಗುತ್ತೆ. ಓಕೆ, ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ 29 ವಿಷಯ ಪಂಚಾಯತ್ಗಳಲ್ಲಿ ಇದೆ ಅಂತ. ಪಂಚಾಯತ್ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದು 29 ವಿಷಯ, 15 ಇಲ್ಲಿದೆ, ಮತ್ತೆ ಇಲ್ಲೇ ನೋಡಿ ಮಿಕ್ಕಿದೆ 29 ವಿಷಯಗಳು ಪಂಚಾಯತ್ಗೆ ನಾವು ಕೊಟ್ಟಿರೋದು. ಈಗ ನಾವ್ ಹೆಂಗೆ ರಾಜ್ಯ ಪಟ್ಟಿ, ತಾಲೂಕು ಪಟ್ಟಿ, ಓಕೆ, ಅಂದ್ರೆ ಸೆಂಟರ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಅಂತೀವಲ್ಲ, ರಾಜ್ಯ ಮತ್ತೆ ಕೇಂದ್ರ ನಡುವೆ, ಹಂಗೆ ಇಲ್ಲಿ ಪಂಚಾಯತ್ಗಳಿಗೂ ಒಂದು ಪಟ್ಟಿ ಮಾಡಿದೀವಿ. ಆ ವಿಷಯಗಳು 29 ವಿಷಯಗಳು ಪಂಚಾಯತ್ ಬಿಟ್ಕೊಟ್ಟಿವಿ, ರಾಜ್ಯಕ್ಕೂ ಪಂಚಾಯತ್. ಅರ್ಥ ಆಗ್ತಿದೆಯಲ್ಲ? ಆಮೇಲೆ 74ನೇದು ಕೇಳ್ಬೋದು. ಹೆಂಗೆ ನಾವು 29 ವಿಷಯಗಳು ಪಂಚಾಯತ್ ನಾವು ಸೇರಿದ್ವಿ. 74ನೇ ತಿದ್ದುಪಡಿಯಲ್ಲಿ ನಗರಸಭೆ, ಪೌರಸಭೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರೆ? 12 ಅಂದ್ರೆ ಅನುಸೂಚಿಗಳನ್ನ ಸೇರಿಸ್ತಾರೆ. ಅಲ್ಲಿ 11, ಇಲ್ಲಿ 12, 18 ವಿಷಯಗಳನ್ನ ಸೇರಿಸ್ತಾರೆ. ಇಲ್ಲಿ ಅಲ್ಲಿ ಹೆಂಗ್ 29 ವಿಷಯ, ಇಲ್ಲಿ 18 ವಿಷಯ. ಅರ್ಥ ಆಗ್ತಿದೆಯಲ್ಲ? 10ನೇ ಭಾಗ. ಓಕೆ, ಗೊತ್ತಿರಲಿ. ಅಂಡ್ ಇಲ್ಲಿ ವಿಧಿಗಳು ಯಾವ್ದಾದ್ರು? ಅಲ್ಲಿ P ಓಗ್ ಎಂಡ್ ಆಗಿತ್ತಲ್ವಾ, ಇಲ್ಲಿ P ಇಂದ ಸ್ಟಾರ್ಟ್ ಆಗುತ್ತೆ. 243 ZG ತನಕ ಇದೆ ವಿಧಿಗಳು. 18 ವಿಧಿಗಳು ಇದೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ 18 ವಿಧಿಗಳು. ಕೇಳ್ಬೋದು, ಬೇಕಾದ್ರೆ ಮುನ್ಸಿಪಾಲಿಟಿ ಬಗ್ಗೆನೂ ಕೇಳ್ಬೋದು. ಕೇಳಲ್ಲ, PDO ಆಗಿರೋದ್ರೆ ಪಂಚಾಯತ್ ಬಗ್ಗೆ ಹೆಚ್ಚು ಕೇಳ್ತಾನೆ. ತಿಳ್ಕೊಳ್ಳಿ, ಕೇಳಲ್ಲ ಅಂತ ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅವಾಗ ಅದನ್ನೇ ಕೇಳ್ತಾನೆ. ZA ಇಂದ ZG ತನಕ. ಓಕೆ, ನೋಡ್ಕೊಳ್ಳಿ ಈ ಬುಲೆಟಿನ್ ಪಾಯಿಂಟ್ಸ್. ಫೈನ್ ಸರ್. ಇದಾದ್ಮೇಲೆ ನಿಮ್ ಪೆಸಾ ಆಕ್ಟ್ ಬಗ್ಗೆ ಹೇಳ್ದೆ. ಈ ಪೆಸಾ ಆಕ್ಟ್ ಗೆ ಫುಲ್ ಫಾರ್ಮ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಓಕೆ, ಇದು ಫುಲ್ ಫಾರ್ಮ್ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾ ಆಕ್ಟ್ ಅಂತ 1996 ಅಲ್ಲಿ ತರ್ತಾರೆ. 243M ಅಡಿಯಲ್ಲಿ ನಾನು ನಿಮ್ಗೆ ಈಗ ತಾನೇ ಹೇಳ್ತಾ ಇದೆ, ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯನ ನಿರ್ಬಂಧ ಮಾಡ್ತಕ್ಕಂಥದ್ದು. ಗ್ರಾಮ ಪಂಚಾಯತ್ ಅಂತಕ್ಕಂಥ ಅದಕ್ಕೆ ಬೇಕಾಗಿಲ್ಲ. ಅವ್ರದೇ ಆದ ಬುಡಕಟ್ಟು ಜನಾಂಗಗಳು, ಅವ್ರದೇ ಆದ ವ್ಯವಸ್ಥೆ ಇರ್ತದೆ, ಅವ್ರದೇ ಆದ ಆಡಳಿತ ಇರ್ತದೆ, ಅವ್ರದೇ ಆದ ಸಂಸ್ಕೃತಿ ಇರ್ತದೆ, ಅವ್ರ ರಕ್ಷಣೆ ಮಾಡ್ಬೇಕು. ಹಂಗಾಗಿ ನಮ್ಮ ಒಂದು ಚುನಾವಣೆಗಳನ್ನ ಅವ್ರ ಮೇಲೆ ಇರಬಾರ್ದು. ಸೊ ದಟ್ ಈಸ್ ಕಾಲ್ಡ್ ಪಂಚಾಯತ್ ಪೆಸಾ ಆಕ್ಟ್ ಅಂತ ಕರಿತೀವಿ. ಸೊ ಇದನ್ನ ಶಿಫಾರಸ್ ಮಾಡಿದ್ದು ಬೂರಿಯಾ ಸಮಿತಿ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಕೇಳಿದ್ದನ್ ಕೂಡ. ಓಕೆ, ಇವೆಲ್ಲ ಒಂದ್ಸಲ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ನಾನೇನು ಕೊಡ್ತಾ ಇದ್ದೀನಲ್ಲ, ಇದೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ ಇವೆಲ್ಲ ನಾವು ಅಗೇನ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳಿದಾನೆ ಅನ್ನೋದಕ್ಕೆ ನಿಮ್ಗೆ ಪ್ರೂಫ್ಗಳು ಕೊಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. 50 ಪ್ರಶ್ನೆಗಳ ಗ್ರಾಮೀಣಾಭಿವೃದ್ಧಿ, ಸಹಕಾರ ಮತ್ತು ಪಂಚಾಯತ್ ರಾಜ್ ವಿಡಿಯೋ ಮಾಡಿದ್ದೀನಿ. ಇದ್ರ ಲಿಂಕ್ ಬೇಕಾ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಈ ವಿಡಿಯೋ ನೋಡಿದ್ರೆ ನೋಡಿ. ನಾನು ನಿಮ್ ಪದೇ ಪದೇ ಹೇಳ್ತೇನೆ, ಕೋಆಪರೇಟಿವ್ ಎಕ್ಸಾಮ್ಸ್ ಆಯ್ತು, ಡಿಪಾರ್ಟ್ಮೆಂಟ್ KPSC ಗ್ರೂಪ್ C 20 ರಿಂದ 25 ಕ್ವಶನ್ಸ್ ಗಳು ಕೇಳಿದಾನೆ ಸರ್. ಕೋಆಪರೇಟಿವ್, ಗ್ರಾಮೀಣಾಭಿವೃದ್ಧಿ, ಸಹಕಾರದಿಂದ, ಪಂಚಾಯತ್ ಇಂದ ಕೇಳಿದಾನೆ. ಸೊ ಜಾಸ್ತಿನೂ ಬರ್ಬೋದು, ಕೇಳ್ತಾ ಇರಬಹುದು. ಬಟ್ ಕೇಳಿದ್ರೆ ಇವೆಲ್ಲ ನೀವು ಓದ್ಕೊಂಡು ಹೋಗಿದ್ರೆ ಬೇರೆಯವ್ರಿಗಿಂತ ನೀವು ಹೆಚ್ಚು ಸ್ಕೋರ್ ಮಾಡಕ್ಕೆ, ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ ಈಸಿ ಆಗುತ್ತೆ. ಯಾರು ಈ ವಿಡಿಯೋ ನೋಡಿರ್ತಾರೆ, ನಾನು ಹೇಳಿರೋ ಫಾಲೋ ಮಾಡಿದ್ರೆ ಅವ್ರಿಗೆ ಇದು ಅಡ್ವಾಂಟೇಜ್ ಆಗುತ್ತೆ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ ಲಾಸ್ಟ್ ಮಿನಿಟ್ ರಿವಿಷನ್. ಇಷ್ಟ ಆಗಿದೆ ಲೈಕ್ ಕೊಡಿ, ಶೇರ್ ಕೊಡಿ. ನಾನು ಅಗೇನ್ ಹೇಳ್ತಾ ಇದ್ದೀನಿ,
ಡೀಟೇಲ್ ಬೇಕಾ, ನಾನು PDO ಪ್ಲೇ ಲಿಸ್ಟ್ ಏನ್ ಮಾಡಿದ್ದೀನಿ ಲಿಂಕ್ ಕೊಡ್ತೀನಿ, ಡೀಟೇಲ್ ಆಗಿ ಅಲ್ಲಿ ಓದ್ಕೊಳ್ಳಿ. ಇದು ಬುಲೆಟಿನ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಲಾಸ್ಟ್ ಮಿನಿಟ್ ರಿವಿಷನ್ ಆಗಿರೋದ್ರಿಂದ. ನಿಮ್ಗೆ ವಿಡಿಯೋ ನೋಡಕ್ಕಾಗಿಲ್ಲ ಅಂದ್ರೆ ಬುಲೆಟಿನ್ ಪಾಯಿಂಟ್ಸ್ ಗಳನ್ನ ಅಟ್ಲೀಸ್ಟ್ ಎಲ್ಲಿ ನಾನು ಸ್ಟಾಪ್ ಮಾಡಿ ವಿಡಿಯೋನ ಅದನ್ನ ನೋಟ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇದು ನಿಮ್ಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಪುನೀತ್ ಫೋರಂ ಅಂತ. ನಾನು ಏನೇನು ವಿಡಿಯೋಸ್ ಗಳು ಹೇಳಿದ್ನಲ್ಲ, ಪ್ರಮುಖವಾಗಿ ಒಂದು PDO ಪ್ಲೇ ಲಿಸ್ಟ್ ಆಗಿರ್ಬೋದು, ಮತ್ತೆ 50 ಪ್ರಶ್ನೆಗಳ ಸರಣಿಗಳನ್ನ ನಾವೇನ್ ಮಾಡಿದೀವಿ ಈ ಒಂದು ಟಾಪಿಕ್ ಬಗ್ಗೆ, ಆ ಲಿಂಕ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಾನು ಕೊಡ್ತೀನಿ ಸ್ನೇಹಿತರೆ. ಫೈನ್. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಆಲ್ ದ ಬೆಸ್ಟ್ ಹೇಳ್ತಾ ನಮಸ್ಕಾರ, ಧನ್ಯವಾದ.